ನಮಸ್ತೆ, ನಾನು ಅಪರ್ಣಾ ಭಟ್. ಅನ್ಅಕಾಡೆಮಿ ಜುಡಿಷಿಯರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ 1963 ಈ ಒಂದು ಆ್ಯಕ್ಟ್ನ ಕೆಲವೊಂದು ಆಯ್ದ ಕ್ವಶನ್ಸ್ಗಳನ್ನು, ಆಯ್ದ ಪ್ರಶ್ನೆಗಳನ್ನು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಆ ದೃಷ್ಟಿಕೋನದಲ್ಲಿ ಸ್ವಲ್ಪ ನೋಡ್ತಾ ಹೋಗೋಣ. ಕೆಲವೊಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳಿಂದ ತೊಗೊಂಡಿರುವಂಥದ್ದು, ಕೆಲವೊಂದು ಬೇರೆ ಹೀಗೆ ನಾರ್ಮಲ್ ಆಗಿ ಈ ರೀತಿಯಲ್ಲಿ ಬರುತ್ತೆ ಅಂತ ಹೇಳುವಂಥ ಆ ಒಂದು ಇದರಲ್ಲಿ ತೊಗೊಂಡಿರುವಂಥದ್ದು. ಸೊ ಒಟ್ಟಾರೆ ಒಂದು 30-35 ಕ್ವಶನ್ಸ್ಗಳನ್ನು ಕವರ್ ಮಾಡೋಣ ಈ ಎಂಟೈರ್ ಒಂದು ತಾಸಿನ ಡ್ಯೂರೇಷನಲ್ಲಿ. ಸೊ ನಿರ್ದಿಷ್ಟ ಪರಿಹಾರ ಅಧಿನಿಯಮ 1963ನೇ ಇಸ್ವಿಯ ಈ ಒಂದು ಪ್ರಶ್ನಾ ಪತ್ರಿಕೆಲ್ಲ ಈ ಒಂದು ಪ್ರಶ್ನೆ ಏನಿದೆ, ಬೇರೆ ಬೇರೆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಸೊ ಆ್ಯಕ್ಚುಲಿ ಏನಾಗುತ್ತೆ, ನಾನು ಎಕ್ಸ್ಪ್ಲನೇಷನ್ ಕೊಡ್ತೇನೆ, ಹಾಗೆ ಸ್ವಲ್ಪ ಕೆಲವು ಎಕ್ಸ್ಪ್ಲನೇಷನ್ ಕೊಟ್ಟು ಕೆಲವೊಂದು ಯಾವ ಇಂಪಾರ್ಟೆಂಟ್ ಸೆಕ್ಷನ್ ಅಂತ ಕೂಡ ಹೇಳ್ತೇನೆ. ಸೊ ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಸೊ ನೋಡಿ, ಮೊದಲನೇದಾಗಿ ಮತ್ತು ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅಂದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹಲವಾರು ಆ್ಯಕ್ಟ್ಗಳನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಹಾಗೆ ನಿನ್ನೆ ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲೇಷನ್ ಆ್ಯಕ್ಟ್ ಮಾಡಿದ್ದಿದೆ. ಅದರದ್ದು ಲಿಂಕ್ ಎಲ್ಲ ನಿಮಗೆ ಇಲ್ಲಿ ಪ್ಲೇ ಲಿಸ್ಟ್ ಅಂತ ಸಿಗುತ್ತೆ. ಇಲ್ಲಿ ನಮ್ಮ ವಿಡಿಯೋದು ಏನು ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟ್ ಅಂತ ಇರುತ್ತೆ. ಅಲ್ಲಿ ನೀವು ಸೆಲೆಕ್ಟ್ ಮಾಡಿದರೆ ನಾನು ಆಲ್ರೆಡಿ ಯಾವ ಕ್ವಶನ್ಸ್ಗಳನ್ನು ಮಾಡಿದ್ದೇನೆ, ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 2021 ಮಾಡಿದ್ದೇನೆ ಇದೇ ಅನ್ಅಕಾಡೆಮಿ ಜುಡಿಷಿಯರಿ ಯೂಟ್ಯೂಬ್ ಚಾನಲಲ್ಲಿ. ಹಾಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 12 ಅದರದ್ದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೇನೆ. ಹಾಗೆ ಬಹಳಷ್ಟು ಕೆಲವೊಂದು ಏನು ಹೇಳ್ತಾರೆ, ಬರುವಂಥ ದಿನಗಳಲ್ಲಿ ಮೈನರ್ ಆ್ಯಕ್ಟ್ಸ್ಗಳು, ಸಣ್ಣ ಆ್ಯಕ್ಟ್ಗಳು, ಈಗ ಅಡ್ವೊಕೇಟ್ ಆ್ಯಕ್ಟ್ ಇದೆ, ಲಿಮಿಟೇಷನ್ ಆ್ಯಕ್ಟ್ ಇದೆ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಇದೆ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದಾವೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಆಫ್ 1963 ಇದರದ್ದು ಒಂದು ಇದನ್ನು ಡಿಸ್ಕಷನ್ ನಾವು ಮಾಡ್ತಾ ಇರುವಂಥದ್ದು. ಓಕೆ, ಸೊ ಈ ಒಂದು ಕ್ವಶನ್ಸ್ಗಳನ್ನು ಸರಿಯಾಗಿ ನೋಡಿ, ಇದರಲ್ಲಿ ಬರುವಂಥ ಸೆಕ್ಷನ್ಸ್ಗಳನ್ನು ಮಾರ್ಕ್ ಮಾಡಿಟ್ಕೊಳ್ಳಿ. ನಿಮಗೆ ನಿಮ್ಮ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಹೆಲ್ಪ್ ಆಗ್ಬೋದು. ಇದು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಹಾಗಿದ್ರೆ ನೋಡಿ ಸ್ಟಾರ್ಟ್ ಮಾಡೋಣ. ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಪರೀಕ್ಷೆಗೆ ನಿರ್ದಿಷ್ಟ ಪರಿಹಾರ ಅಧಿನಿಯಮ 1963 ಅದರದ್ದು ಪ್ರಶ್ನೆಗಳು ನೋಡಿ. ಮೊದಲನೇದಾಗಿ ಫಸ್ಟ್ ಕ್ವಶನ್ ಇಲ್ಲಿ ನಾವು ನೋಡಲಿಕ್ಕೆ ಹೋದರೆ, ರಿಕವರಿ ಆಫ್ ಸ್ಪೆಸಿಫಿಕ್ ಇಮ್ಮೊಬಲ್ ಪ್ರಾಪರ್ಟಿ ಈಸ್ ಡಿಫೈನ್ಡ್. ಯಾವುದರಲ್ಲಿ ನಾವು ಸ್ಪೆಸಿಫಿಕ್ ಇಮ್ಮೊಬಲ್ ಪ್ರಾಪರ್ಟಿನ ಯಾವುದರಲ್ಲಿ ಡಿಫೈನ್ ಮಾಡಿದ್ದಾರೆ ಅಂತ. ಸೊ ಸೆಕ್ಷನ್ 5 ಆಫ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್, ಸೆಕ್ಷನ್ 120B ಆಫ್ IPC, ಅಂಡರ್ ಸೆಕ್ಷನ್ 10 ಆಫ್ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್, ಹಾಗೆ ನನ್ ಆಫ್ ದಿ ಅಬವ್. ಸೊ ಇದು ನಮಗೆ ಕಾಮನ್ ಆಗಿ, ಯಾಕಂದರೆ ನಾವಿವತ್ತು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಬಗ್ಗೆನೇ ಡಿಸ್ಕಷನ್ ಮಾಡ್ತಾ ಇರೋದಕ್ಕೆ. ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ನ ಕ್ವಶನ್ ಯಾವುದು? ಸೊ ಆ್ಯಕ್ಚುಲಿ ಇರುವಂಥದ್ದು ಸೆಕ್ಷನ್ 5 ಮತ್ತು ಸೆಕ್ಷನ್ 6 ನಿಜವಾಗ್ಲೂ ಹೇಳುವಂಥದ್ದು ರಿಕವರಿ ಆಫ್ ಸ್ಪೆಸಿಫಿಕ್ ಇಮ್ಮೊಬಲ್ ಪ್ರಾಪರ್ಟಿ ಬಗ್ಗೆ. ಅದೇ ಸ್ಪೆಸಿಫಿಕ್ ಮೊಬೈಲ್ ಪ್ರಾಪರ್ಟಿ ಆದರೆ ಸೆಕ್ಷನ್ 7 ಮತ್ತು 8 ಅಂತ ಹೇಳುವಂಥದ್ದು. ಸೊ ಅದಕ್ಕೆ ಇಲ್ಲಿ ನಾವು ನೋಡುವಂಥದ್ದು ಸೆಕ್ಷನ್ 5 ಆಫ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್, ಅದು ಯಾವುದ್ರ ಬಗ್ಗೆ ಹೇಳುತ್ತೆ? ಸ್ಪೆಸಿಫಿಕ್ ಇಮ್ಮೊಬಲ್ ಪ್ರಾಪರ್ಟಿ ಬಗ್ಗೆ ಹೇಳುತ್ತೆ. ಸೊ ಇದು ಬಹಳ ಮುಖ್ಯ. ರಿಕವರಿ ಆಫ್ ಪೊಸೆಷನ್ನು ನಾವು ಇದ್ರ ಮೇಲೆ ಹಲವಾರು ಕ್ವಶನ್ಸ್ಗಳನ್ನು ನಾವು ಕಾಣ್ತೇವೆ. ಸೆಕ್ಷನ್ 5, ಸೆಕ್ಷನ್ 6, ಸೊ ಹೀಗೆ ಹಲವಾರು ಕ್ವಶನ್ಸ್ಗಳನ್ನು ನಾವು ಕಾಣ್ತಾ ಹೋಗ್ತೇವೆ. ಅದನ್ನು ನಾವು ನೋಡೋಣ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ದ ಸ್ಪೆಸಿಫಿಕ್ ರಿಲೀಫ್ ವೇರ್ ಅಗ್ರಿಮೆಂಟ್ ಇಸ್ ಮೇಡ್ ವಿತ್ ಮೈನರ್, ಅಂದರೆ ಎ ಕ್ಯಾನ್ ಗೆಟ್ ಆರ್ ಕೆನಾಟ್ ಬಿ ಗಿವನ್, ಸಿ ಕ್ಯಾನ್ ರಿಲೀಸ್, ಡಿ ಇಂಪ್ಲಿಮೆಂಟೆಡ್ ವಿತ್ ಲಾ ಅಂತ ಹೇಳಿ ನಾವು ಕಾಣ್ತೇವೆ. ಸೊ ಹೀಗೆ ಇರುವಾಗ ಸ್ಪೆಸಿಫಿಕ್ ರಿಲೀಫನ್ನು ಒಂದು ವೇಳೆ ಒಬ್ಬ ಮೈನರ್ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರಿ. ಆ ಮೈನರ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿರೋದನ್ನು ನೀವು ಸ್ಪೆಸಿಫಿಕಲಿ ರಿಲೀಫ್ ಕೊಡಿ ಅಂತ ಹೇಳಿ ಕೇಳಲಿಕ್ಕೆ ಸಾಧ್ಯನಾ? ಒಂದು ವೇಳೆ ಆ ಮೈನರ್ ಪರ್ಫಾರ್ಮ್ ಮಾಡಿದ್ರೆ ಹೇಳುವಂಥ ಕ್ವಶನ್. ಸೊ ಒಂದು ವೇಳೆ ಫಸ್ಟ್ ಆಫ್ ಆಲ್ ಯಾವ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಯಾವುದ್ರಲ್ಲಿ ಕೇಳ್ತಾರೆ, ಫಸ್ಟ್ ಆಫ್ ಆಲ್ ಆ ಕಾಂಟ್ರಾಕ್ಟ್ ವ್ಯಾಲಿಡ್ ಇರಬೇಕು ಅಂತ ಹೇಳುವಂಥದ್ದು ನಾವು ನೋಡಿದ್ದೇವೆ. ಯಾಕೆಂದರೆ ಸೆಕ್ಷನ್ 9 ಏನು ಹೇಳಿದೆ, ಡಿಫೆನ್ಸಸ್ ಅಂತ ಹೇಳ್ತಾರೆ, ಡಿಫೆನ್ಸಸ್ ಇನ್ ದಿ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್. ಅದರಲ್ಲಿ ನಾವು ಕಾಣುವಂಥದ್ದು ಸೆಕ್ಷನ್ 9 ಡಿಫೆನ್ಸ್ ಹೇಳುವಂಥದ್ದು ಅಂತ. ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಏನೇನು ಡಿಫೆನ್ಸಸ್ ಇದೆ ಅದೇ ಡಿಫೆನ್ಸಸ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲೂ ಕೇಳ್ಬೋದು. ಸೊ ಈ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಏನು ಸ್ಪೆಸಿಫಿಕ್ ರಿಲೀಫ್ ಇದೆ ಅಂದರೆ ನೋಡಿ, ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಅನ್ಸೌಂಡ್ ಮೈಂಡ್ ಇರ್ಬೋದು, ಅಥವಾ ಅಗ್ರಿಮೆಂಟ್ ವಾಯ್ಡ್ ಇದೆ ಅಂತ ಹೇಳ್ಬೋದು, ಅಥವಾ ಇನ್ನೂ ಬೇರೆ ಸಂದರ್ಭಗಳು ನಾವು ನೋಡುವಾಗ ವಾಯ್ಡಬಲ್ ಅಂತ ಹೇಳೋ ಕಾರಣಕ್ಕೆ ಫ್ರೀ ಕನ್ಸೆಂಟ್, ಕೋರ್ಷನ್ ಅದೆಲ್ಲ ಕೂಡ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಒಂದು ಕಾಂಟ್ರಾಕ್ಟ್
ಸರಿ ಇಲ್ಲ ಅಂತ ಹೇಳಲಿಕ್ಕೆ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಏನು ಡಿಫೆನ್ಸಸ್ಗಳಿರ್ತವೆ ಅದೇ ಡಿಫೆನ್ಸಸ್ಗಳನ್ನು ನಾವು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಬರುವಂತಹ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದಿ ಕಾಂಟ್ರಾಕ್ಟ್ ಅದರಲ್ಲೂ ಕೂಡ ನಾವು ಆ ಡಿಫೆನ್ಸನ್ನು ತಗೊಳ್ಬೋದು ಅಂತ ಹೇಳ್ತಾರೆ. ಸೊ ಅದೇ ನಿಟ್ಟಿನಲ್ಲಿ ಮೈನಸ್ ಅಗ್ರಿಮೆಂಟ್ ಈಸ್ ವಾಯ್ಡ್ ಅಬ್ ಇನಿಷಿಯೋ ಸೆಕ್ಷನ್ 11 ಪ್ರಕಾರ. ಸೊ ಅದ್ರ ಪ್ರಕಾರ ಸೆಕ್ಷನ್ 11 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್. ಸೊ ಅದೇ ನಿಟ್ಟಿನಲ್ಲಿ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ನ ಸೆಕ್ಷನ್ 9 ಏನು ಹೇಳುತ್ತೆ, ಡಿಫೆನ್ಸಸ್ ಆರ್ ಅವೈಲೇಬಲ್ ಆಸ್ ಪರ್ ಇನ್ ದಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಅಂತ. ಸೊ ಅದಕ್ಕೋಸ್ಕರ ದಿಸ್ ಕೆನಾಟ್ ಬಿ ಗಿವನ್ ಸ್ಪೆಸಿಫಿಕ್ ರಿಲೀಫ್ ಕೆನಾಟ್ ಬಿ ಗಿವನ್ ವೇರ್ ಅಗ್ರಿಮೆಂಟ್ ಈಸ್ ಮೇಡ್ ವಿತ್ ಮೈನರ್. ಓಕೆ, ನೆಕ್ಸ್ಟ್ ಒನ್, ಥರ್ಡ್ ಕ್ವಶನ್. Which section of Specific Relief Act prohibits filing a case against the government? ಯಾವ ಸೆಕ್ಷನ್ ಸ್ಪೆಸಿಫಿಕ್ ರಿಲೀಫ್ನ ಇದು ಪ್ರಾಹಿಬಿಟ್ ಮಾಡುತ್ತೆ ಅಂತ, ಗೌರ್ಮೆಂಟ್ ವಿರುದ್ಧ ಕೇಸ್ ಮಾಡುವಂತಹ ಒಂದು ಸ್ಪೆಸಿಫಿಕ್ ರಿಲೀಫನ್ನು ಪ್ರಾಹಿಬಿಟ್ ಮಾಡುತ್ತೆ. ಸೆಕ್ಷನ್ 5, ಸೆಕ್ಷನ್ 6, ಸೆಕ್ಷನ್ 7, ಸೆಕ್ಷನ್ 8. ಸೊ ಇದ್ರಲ್ಲಿ ನಾವು ನೋಡುವಂಥದ್ದು ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಸೆಕ್ಷನ್ 5 ಮತ್ತು ಸೆಕ್ಷನ್ 6. ಸೊ ಇಲ್ಲಿ ನೀವು ಕಾಣ್ಬೋದು, ಜಸ್ಟ್ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಸೆಕ್ಷನ್ 5, ಸೆಕ್ಷನ್ 6 ಇದು ಎರಡು ಸ್ಪೆಸಿಫಿಕ್ ಇಮ್ಮೂವೇಬಲ್ ಪ್ರಾಪರ್ಟಿ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕೆಲವೊಂದು ರಿಕವರಿ ಮಾಡಲಿಕ್ಕೆ ಇರುವಂತಹ ಪ್ರಾವಿಷನ್ಸ್. ಸೆಕ್ಷನ್ 5 ಅದರ ಪ್ರಕಾರ ನೀವು ಯಾವುದೇ ಒನ್ ಹೂ ಇಸ್ ಎಂಟೈಟಲ್ ಟು ಪೊಸೆಷನ್, ಯಾರಿಗೆ ಪೊಸೆಷನ್ನಿಗೆ ಅರ್ಹತೆ ಇದೆ ಅವನು CPCಯಲ್ಲಿ ಏನು ಪ್ರಾವಿಷನ್ಸ್ ಇದೆ ಅದ್ರ ಪ್ರಕಾರ ಸೂಟ್ ಹಾಕ್ಬೋದು, ಅದ್ರ ಮುಖಾಂತರ ಪೊಸೆಷನ್ನ ರಿಕವರ್ ಮಾಡ್ಬೋದು ಅಂತ. ಸೊ ಯಾರ್ಯಾರು ಎಂಟೈಟಲ್ ಟು ಪೊಸೆಷನ್ನು ಇದ್ರ ಪ್ರಕಾರ ಆ್ಯಕ್ಚುಲಿ ಯಾರು ಟೈಟಲ್ ಇದೆ ಓನರ್, ಅಥವಾ ಯಾರು ಆ ಸಮಯಕ್ಕೆ ಈಗ ಟೆನೆಂಟ್ ಅಂತವರೆಲ್ಲ ಇರ್ತಾರಲ್ಲ, ಪೊಸೆಷನ್ ಬೇಸ್ಡ್ ಆನ್ ಪೊಸೆಸರಿ ಟೈಟಲ್ ಅಂತ ಹೇಳ್ತಾರೆ. ಒಂದು ಬೇಸ್ಡ್ ಆನ್ ಟೈಟಲ್, ಇನ್ನೊಂದು ಬೇಸ್ಡ್ ಆನ್ ಪೊಸೆಸರಿ ಟೈಟಲ್ ಅಂಥವರೆಲ್ಲರೂ ಕೂಡ ಸೆಕ್ಷನ್ 5 ರಿಕವರಿ ಆಫ್ ಪೊಸೆಷನ್ಗೆ ಹಾಕ್ಬೋದು. ಸೆಕ್ಷನ್ 6 ಏನು, ಇಟ್ಸ್ ಅ ಕೈಂಡ್ ಆಫ್ ಅ ಸಮ್ಮರಿ ರೆಮಿಡಿ. ಇಮಿಡಿಯೇಟ್ಲಿ ಯಾರು ಡಿಸ್ಪೊಸೆಸ್ ಆಗಿರ್ತಾರೆ ಅವರ ಒಪ್ಪಿಗೆ ಇಲ್ಲದೆ ಅವರನ್ನು ಆ ಜಾಗದಿಂದ ಸ್ವಾಧೀನ ತಪ್ಪು ಹಾಗೆ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಸ್ವಾಧೀನ ತಪ್ಪು ಹಾಗೆ ಮಾಡಿದರೆ ಆವಾಗ ಏನಾಯಿತು, ಅವರು ಯಾರು ಅವರನ್ನು ಡಿಸ್ಪೊಸೆಸ್ ಮಾಡಿದರು, ಯಾರು ಅವರನ್ನು ಕಾನೂನು ಅಲ್ಲದ ರೀತಿಯಲ್ಲಿ ಅವರನ್ನು ಆ ಜಾಗದಿಂದ ಹೊರಗೆ ಹಾಕಿದರು, ಅಂಥವರ ವಿರುದ್ಧ ಕೇಸ್ ಹಾಕ್ಬೋದು. ಕೇಸ್ ಹಾಕಿ ಇಮಿಡಿಯೇಟ್ ಪೊಸೆಷನ್ನ ತಗೊಳ್ಬೋದು. ಆದರೆ ಇದು ಪರ್ಮನೆಂಟ್ ಅಲ್ಲ. ಓಕೆ, ಪರ್ಮನೆಂಟ್ ಅಲ್ಲ ಅಂದರೆ ಸಮ್ಮರಿ ರೆಮಿಡಿ. ಯಾರು ಹಾಗಿದ್ರೆ ನಿಜ ಓನರ್ ಇರ್ತಾರೆ ಅಥವಾ ಯಾರು ಆ್ಯಕ್ಚುಲಿ ಆ ಪೊಸೆಷನ್ಗೆ ಬಾಧ್ಯರು ಅವರು ಆ ಪೊಸೆಷನ್ನ ಸೆಕ್ಷನ್ 5 ಮುಖಾಂತರ ಆಮೇಲೆ ತಗೊಳ್ಬೋದು. ಆದರೆ ಇಮಿಡಿಯೇಟ್ಲಿ ಯಾರು ಕಾನೂನನ್ನು ಕೈಗೆತ್ಕೊಳ್ಬಾರ್ದು ಹೇಳುವಂಥ ಕಾರಣಕ್ಕೆ ಈ ಸೆಕ್ಷನ್ 6 ಇರುವಂಥದ್ದು. ಸೊ ಹೀಗೆ ಇರುವಾಗ ಇದಕ್ಕೂ ಸ್ವಲ್ಪ ಲಿಮಿಟೇಷನ್ಸ್ ಇದೆ. ಈ ಆರ್ಡರ್ ಮೇಲೆ ಅಪೀಲ್ ಹೋಗ್ಲಿಕ್ಕಿಲ್ಲ, ರಿವ್ಯೂ ಹೋಗ್ಲಿಕ್ಕಿಲ್ಲ, ಅಥವಾ ಈ ಥರ ಸೂಟನ್ನು ಗೌರ್ಮೆಂಟ್ ವಿರುದ್ಧ ಫೈಲ್ ಮಾಡಲಿಕ್ಕಿಲ್ಲ, ಅಥವಾ ಈ ಥರ ಸೂಟ್ ಕೇವಲ 6 ತಿಂಗಳೊಳಗೆ ಫೈಲ್ ಮಾಡಬೇಕು ಹೇಳುವಂಥದ್ದೆಲ್ಲ ನಾವು ನೋಡ್ತೇವೆ. ಹಾಗಿದ್ರೆ ಇದರಲ್ಲಿ ಯಾವುದು ಗೌರ್ಮೆಂಟ್ ವಿರುದ್ಧ ಯಾವ ಸೆಕ್ಷನ್ ಪ್ರಾಹಿಬಿಟ್ ಮಾಡಿದೆ, ವಿಚ್ ಸೆಕ್ಷನ್ ಆಫ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಪ್ರಾಹಿಬಿಟ್ಸ್ ಫೈಲಿಂಗ್ ಅ ಕೇಸ್ ಅಗೇನ್ಸ್ಟ್ ದಿ ಗೌರ್ಮೆಂಟ್ ಅಂತ ಹೇಳಿದ್ರೆ ಸೆಕ್ಷನ್ 6 ಅಂತ ನಾವು ಕಾಣ್ಬೋದು. ನೆಕ್ಸ್ಟ್ ಒನ್, 4th. Court's power to award compensation is provided in Specific Relief Act. A. Under Section 20, B. Under Section 21, C. A and B and D. None of the above. ಸೊ ನಾನು ಆಲ್ರೆಡಿ ಒಂದು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಿನ ಅಮೆಂಡ್ಮೆಂಟ್ ಬಗ್ಗೆ ಆಲ್ರೆಡಿ ಒಂದು ಕ್ಲಾಸ್ ಮಾಡಿದ್ದೆ. ಅನ್ಅಕಾಡೆಮಿ ಜುಡಿಷಿಯರಿ ಯೂಟ್ಯೂಬ್ ಚಾನಲಲ್ಲೇ ಒಂದು ಯಾಕೆ 2018 ಅಮೆಂಡ್ಮೆಂಟ್ ಆಯಿತು ಅಂತ ಹೇಳಿ ನೋಡುವಂಥದ್ದು. ಸೊ ಅದರಲ್ಲೇ ಏನು ಡ್ಯಾಮೇಜಸ್ಸು ಕಾಂಪನ್ಸೇಷನ್ನು ಮೊದಲು ಜನರಲ್ ರೂಲ್ ಆಗಿತ್ತು, ಸ್ಪೆಸಿಫಿಕ್ ರಿಲೀಫು ಒಂದು ಎಕ್ಸೆಪ್ಷನ್ ಆಗಿತ್ತು. ಆದರೆ ಈಗ ಆಫ್ಟರ್ 2018 ಅಮೆಂಡ್ಮೆಂಟ್ ನಂತರ ಏನಾಯಿತು, ಸ್ಪೆಸಿಫಿಕ್ ರಿಲೀಫ್ ಈಸ್ ದಿ ಜನರಲ್ ರೂಲ್. ಸ್ಪೆಸಿಫಿಕ್ ರಿಲೀಫನ್ನು ಕೊಡಬೇಕು, ಮ್ಯಾಂಡೇಟರಿ ಕೊಡಬೇಕು, ಅನ್ಲೆಸ್ ಸಮ್ ಸರ್ಕಮ್ಸ್ಟೆನ್ಸಸ್ ಪ್ರೊವೈಡ್ ಕೊಡಬಾರ್ದು ಹೇಳುವಂಥದ್ದು ಸೆಕ್ಷನ್ 11 ಸಬ್ಸೆಕ್ಷನ್ 12 ಹೇಳ್ತದೆ, ಸೆಕ್ಷನ್ 14 ಹೇಳುತ್ತೆ, ಸೆಕ್ಷನ್ 16 ಹೇಳುತ್ತೆ. ಇಲ್ಲಿ ಹೇಳಿರುವಂತಹ ಪರಿಸ್ಥಿತಿಗಳನ್ನು ಹೊರತುಪಡಿಸಿ ಬೇರೆ ಎಲ್ಲ ಸಂದರ್ಭದಲ್ಲೂ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸನ್ನು ಕೊಡ್ಬೋದು. ಆಯಿತು, ನಾನು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸನ್ನು ಕೇಳಿದ್ದೇನೆ. ಹಾಗೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸನ್ನು ಆ ಒಂದು ರಿಲೀಫ್ ಕೇಳಿದಾಗ ಕಾಂಪನ್ಸೇಷನ್ ನಾನು ಮತ್ತೆ ಕೇಳ್ಬೋದಾ
ಹೇಳುವಂಥ ಒಂದು ಪ್ರಶ್ನೆ ಇತ್ತು. ಸೆಕ್ಷನ್ 21 ಏನು ಹೇಳ್ತು, ಇನ್ ಅಡಿಷನ್ ಟು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸನ್ನು ನೀವು ಕೇಳಿದ್ರು ಸಹ ಅದಕ್ಕೂ ಅದರ ಜೊತೆಗೆ ನೀವು ಕಾಂಪನ್ಸೇಷನನ್ನು ಕೇಳ್ಬೋದು ಹೇಳುವಂಥದ್ದು ಒಂದು ಯೂನಿಕ್ ಕಾನ್ಸೆಪ್ಟ್. ಸೊ ದ ಕೋರ್ಟ್ಸ್ ಪವರ್ ಟು ಅವಾರ್ಡ್ ಕಾಂಪನ್ಸೇಷನ್ ಇಸ್ ಪ್ರೊವೈಡೆಡ್ ಇನ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಅಂಡರ್ ಬಿ ಸೆಕ್ಷನ್ 21. ಸೆಕ್ಷನ್ 21 ನಾವು ಕಾಣ್ಬೋದು ಇದು. ನೆಕ್ಸ್ಟ್ ಫಿಫ್ತ್ ಕ್ವಶನ್. The parties which cannot be compelled to perform specific performances of contract are provided in which section of Specific Relief Act? A. Section 27, B. Section 28, C. Section 29 and D. Section 30. ಸೊ ಇದು ಕ್ವಶನ್ಸ್, ಈ ಸೆಕ್ಷನ್ಸ್ಗಳು ಸ್ವಲ್ಪ ಇದಿದೆ. ಸೊ ಐ ಸ್ಕಿಪ್ ದಿಸ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಇದರಲ್ಲಿ ಕ್ವಶನ್ ಸ್ವಲ್ಪ ಆಪ್ಷನ್ಸ್ಗಳು ರಾಂಗ್ ಕೊಟ್ಟಿದ್ರು. ಸೊ ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ದ್ಯಾಟ್ ಕ್ವಶನ್. ಬೇರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಕ್ಯಾನ್ಸಲೇಷನ್ ಆಫ್ ಇನ್ಸ್ಟ್ರೂಮೆಂಟ್ ಇಸ್ ಮೆನ್ಷನ್ಡ್ ಇನ್ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಷನ್ 2018 ಹೇಳಿರುವಂಥದ್ದು. ಈ ಇನ್ಸ್ಟ್ರೂಮೆಂಟನ್ನು ಕ್ಯಾನ್ಸಲ್ ಮಾಡುವಂಥದ್ದು ಯಾವ ಇದರಲ್ಲಿ ಕಾಣ್ತವೆ ಅಂತ. ಸೊ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ನಾವು ಹಲವಾರು ರೀತಿಯ ಇದನ್ನು ಕಾಣ್ಬೋದು. ಯಾವುದಂದರೆ ಈಗ ಕ್ಯಾನ್ಸಲೇಷನ್ ಆಫ್ ದಿ ಇನ್ಸ್ಟ್ರೂಮೆಂಟ್ಸ್, ರಿಕವರಿ ಆಫ್ ದಿ ಪೊಸೆಷನ್, ಹಾಗೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್, ರಿಸೆಷನ್ ಆಫ್ ಕಾಂಟ್ರಾಕ್ಟ್ಸ್, ರೆಕ್ಟಿಫಿಕೇಷನ್ ಆಫ್ ಇನ್ಸ್ಟ್ರೂಮೆಂಟ್ಸ್, ಇಂಜಂಕ್ಷನ್, ಹಾಗೆ ಕ್ಯಾನ್ಸಲೇಷನ್ ಆಫ್ ದಿ ಇನ್ಸ್ಟ್ರೂಮೆಂಟ್ಸ್. ಸೊ ಬೇರೆ ಬೇರೆ ರೀತಿಯ ರಿಲೀಫ್ಸ್ಗಳಿವೆ. ಅಂಥ ರಿಲೀಫ್ಗಳಲ್ಲಿ ಈ ಒಂದು ಕ್ಯಾನ್ಸಲೇಷನ್ ಆಫ್ ದಿ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಯಾವ ಸೆಕ್ಷನಲ್ಲಿ ಹೇಳಿದ್ದಾರೆ ಅಂತ, ಅದು ಸೆಕ್ಷನ್ 31 to 33 ಆಫ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಇಲ್ಲಿ ನಾವು ಕಾಣ್ತೇವೆ. ನೆಕ್ಸ್ಟ್ ಒನ್ 7th. ಟೆಂಪರರಿ ಇಂಜಂಕ್ಷನ್ ಕ್ಯಾನ್ ಬಿ ಗ್ರಾಂಟೆಡ್. A. Suo moto, B. Ex parte, C. Hearing both parties, D. None of the above. Temporary injunction ಆ್ಯಕ್ಚುಲಿ ಎಲ್ಲ ಒಂದು ವಿಷಯಗಳನ್ನು ಎರಡು ಪಾರ್ಟಿಗಳು ಹಿಯರ್ ಮಾಡಿ ಅದ್ರ ನಂತರನೇ ಗೊತ್ತಾಗುವಂಥದ್ದು. ಆದರೂ ಸಹ CPS ಅಲ್ಲಿ ನಾವು ಕಾಣೋದಾದರೆ, CPS ಅಲ್ಲಿ ಟೆಂಪರರಿ ಇಂಜೆಕ್ಷನ್ ಎಕ್ಸ್ಪಾರ್ಟೆ ಆಗು ಕೂಡ ಕೊಡ್ಬೋದು. ಆ್ಯಸ್ ಅನ್ ಇಮಿಡಿಯೇಟ್ ರಿಲೀಫ್ ಆ್ಯಡ್ ಎಕ್ಸ್ಪಾರ್ಟೆ ಇಂಜೆಕ್ಷನ್ ಕೊಡ್ಬೋದು ಅಂತ ಹೇಳುವಂಥದ್ದು ನಾವು ಕಾಣ್ತೇವೆ. ಆ್ಯಕ್ಚುಲಿ ಇಂಜೆಕ್ಷನ್ಸ್ ಬಗ್ಗೆ ಡೀಟೇಲ್ ಆಗಿರುವಂಥದ್ದು ನಮಗೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಆ್ಯಸ್ ಅ ಪ್ರಿವೆಂಟಿವ್ ರಿಲೀಫ್. ಆದರೆ ಟೆಂಪರರಿ ಇಂಜೆಕ್ಷನ್ಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ, ಬಟ್ ವಿ ಹ್ಯಾವ್ ಟು ರೆಫರ್ ಟು ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್. ಈ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ಲಿ ಆರ್ಡರ್ 39 ರೂಲ್ 1 and 2 ಇದೆ, ಹಾಗೆ ರೂಲ್ 3 ಇದೆ. ಅದೆಲ್ಲವೂ ಕೂಡ ಟೆಂಪರರಿ ಇಂಜೆಕ್ಷನ್ ಬಗ್ಗೆ ಹೇಳುವಂಥದ್ದು. ನೋಟಿಸ್ ಕೊಡಬೇಕು, ಹಿಯರಿಂಗ್ ಆಫ್ ದಿ ಪಾರ್ಟೀಸ್ ಇರಬೇಕು ಅಂತ. ಆದರೆ ಒಂದು ವೇಳೆ ಇಮಿಡಿಯೇಟ್ ರಿಲೀಫ್ ಬೇಕು ಅಂತ ಇರುವಂಥ ಸಂದರ್ಭದಲ್ಲಿ ಆವಾಗ ಇಮಿಡಿಯೇಟ್ಲಿ ಕೆಲವೊಂದು ಕಂಪ್ಲೈನ್ಸಸ್ ಇರುತ್ತೆ, ಕಂಪ್ಲೈನ್ಸನ್ನು ಫಾಲೋ ಮಾಡಿಕೊಂಡು ಎಕ್ಸ್ಪಾರ್ಟೆ ಇಂಜೆಕ್ಷನ್ನ ತಗೊಳ್ಬೋದು ಅಂತ ಹೇಳುತ್ತೆ. ಸೊ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್ 8th question. Section 36 to 42 of Specific Relief Act provides A. Injunction, B. Court's discretion on specific performance, C. Cancellation of the instruments and D. None of the above. Section 36 ಇಂದ 42 ಯಾವ ಒಂದು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಯಾವ ಒಂದು ವಿಷಯದ ಬಗ್ಗೆ ಹೇಳ್ತಾ ಇದೆ ಅಂತ ಹೇಳಿ, ಇಂಜಂಕ್ಷನ್, ಕೋರ್ಟ್ಸ್ ಡಿಸ್ಕ್ರಿಷನ್ ಆನ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್, ಹಾಗೆ ಕ್ಯಾನ್ಸಲೇಷನ್ ಆಫ್ ದಿ ಇನ್ಸ್ಟ್ರೂಮೆಂಟ್ಸ್, ಹಾಗೆ ಡಿ ನನ್ ಆಫ್ ದಿ ಅಬವ್. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರು? ನೋಡಿ, ಇದರಲ್ಲಿ ಕರೆಕ್ಟ್ ಆನ್ಸರ್ ಇಂಜಂಕ್ಷನ್ ಇಸ್ ದಿ ಕರೆಕ್ಟ್ ಆನ್ಸರ್. ಆಯಿತಾ? ಯಾಕೆಂದರೆ ಇದೆಲ್ಲ ಬೇರೆ ಬೇರೆ ಥರದ ಹೌದು, ಆದರೆ ಸೆಕ್ಷನ್ 36 to 42 ಡೀಲ್ ಮಾಡುವಂಥದ್ದು ಪರ್ಮನೆಂಟ್ ಇಂಜಂಕ್ಷನ್, ಅಂದರೆ ಪರ್ಪೆಚುವಲ್ ಇಂಜಂಕ್ಷನ್ ಮತ್ತು ಟೆಂಪರರಿ ಇಂಜಂಕ್ಷನ್ಸ್, ಅದ್ರ ಜೊತೆ ಮ್ಯಾಂಡೇಟರಿ ಇಂಜಂಕ್ಷನ್ಸ್ ಬಗ್ಗೆನೂ ಹೇಳ್ತಾರೆ ಅದರಲ್ಲಿ. ನೆಕ್ಸ್ಟ್ ಒನ್ 9th question. Section 39 of Specific Relief Act deals with A. Registration of the instruments, B. Cancellation of the instruments, C. Correctness of the instruments and D. None of the above. Section 39. ಇದರಲ್ಲಿ ನೋಡಿ, ಸೆಕ್ಷನ್ 39 ಹೇಳುವಂಥದ್ದು ಒಂದು ಯೂನಿಕ್ ಕಾನ್ಸೆಪ್ಟ್. ಅದು ಮ್ಯಾಂಡೇಟರಿ ಇಂಜಂಕ್ಷನ್ಸ್ ಬಗ್ಗೆ ಹೇಳುವಂಥದ್ದು. ಅಂದರೆ ಒಂದು ಪಾಸಿಟಿವ್ ಆಗಿ ಈ ಕಾರ್ಯವನ್ನು, ಈ ಕೃತ್ಯವನ್ನು ಮಾಡು ಹೇಳುವಂಥ ಒಂದು ಕೋರ್ಟನ್ನು ಆರ್ಡರ್ ತಗೊಳ್ಳುವ ಹಾಗೆ ಇರುವಾಗ ಇದೇನಾಗತ್ತೆ, ನನ್ ಆಫ್ ದಿ ಅಬವ್ ಆಗುತ್ತೆ, ಯಾವುದೂ ಅಲ್ಲ.
ಯಾಕೆಂದರೆ ಇಲ್ಲಿ ಯಾವುದು ಆ ಆಪ್ಷನ್ಸೇ ಕೊಟ್ಟಿಲ್ಲ, ಅದಕ್ಕೋಸ್ಕರ ಸೆಕ್ಷನ್ 39 ಆಫ್ ದಿ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಡೀಲ್ಸ್ ವಿತ್ ನನ್ ಆಫ್ ದಿ ಅಬವ್. ನೆಕ್ಸ್ಟ್ ಒನ್, 10th ಕ್ವಶನ್. What is true of perpetual injunction? A, it is a judicial process. B, preventive in nature. C, the thing prevented is a wrongful act. D, all of the above. ಪರ್ಪೆಚುವಲ್ ಇಂಜಂಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಯಾವುದು ಸರಿಯಾದ ವಿಷಯ ಅಂತ ಇಲ್ಲಿ ನಾವು ಕಾಣ್ತಾ ಇರುವಂಥದ್ದು. ಅದು ಜುಡಿಷಿಯಲ್ ಪ್ರೊಸೆಸ್ಸಾ ಅಥವಾ ಅದು ಪ್ರಿವೆಂಟಿವ್ ಇನ್ ನೇಚರ್, ಅಥವಾ ಯಾವುದನ್ನು ಪ್ರಿವೆಂಟ್ ಮಾಡುವಂಥ ಒಂದು ಏನು ವಿಷಯ ಇರುತ್ತೆ ಅದು ತಪ್ಪಾದ ಒಂದು ಕೃತ್ಯ ಆಗಿರುತ್ತೆ, ಇಟ್ಸ್ ಅ ರಾಂಗ್ಫುಲ್ ಆ್ಯಕ್ಟ್ ಅಂತ ಹೇಳಿ ನೋಡುವಾಗ ಏನಾಗುತ್ತೆ, ಪರ್ಪೆಚುವಲ್ ಇಂಜಂಕ್ಷನ್ನು ಹೌದು, ಇದೆಲ್ಲವೂ ಹೌದು, ಎಲ್ಲ ಇಂಗ್ರೀಡಿಯೆಂಟ್ಸು ಹೌದು, ಅದು ಒಂದು ಕಾನೂನು ರೀತಿಯಾದ ಒಂದು ಪ್ರಕರಣ, ಹಾಗೆ ಅದು ನಿಷೇಧ ಹೇಳುವಂಥ ಅಂದರೆ ಬೇಡ ಹೇಳುವಂಥ ಒಂದು ರೀತಿಯಲ್ಲಿರುವಂಥದ್ದು, ಹಾಗೆ ತಪ್ಪಾದ ಕೃತ್ಯವನ್ನು ಪ್ರತಿಬಂಧಿಸಲು ಇರುವಂತಹ ಈ ಒಂದು ಪರ್ಪೆಚುವಲ್ ಇಂಜಂಕ್ಷನ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಹೌದು, ಆಲ್ ಆಫ್ ದಿ ಅಬವ್ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, 11th ಕ್ವಶನ್. Under Specific Relief Act, a suit for recovery of possession can be filed A, only in respect of movable property, B, only in respect of immobile property, C, in respect of both immobile and movable property, and D, none of the above. ಈಗ ಯಾವುದೋ ಒಂದು ವಸ್ತು ಇರುತ್ತೆ, ಆ ವಸ್ತುವನ್ನು ನಮಗೆ ವಾಪಸ್ಸು ಪಡಿಬೇಕು ಹೇಳುವಂಥ ಸಂದರ್ಭದಲ್ಲಿ ರಿಕವರಿ ಆಫ್ ಪೊಸೆಷನ್, ಅಂಥ ಪೊಸೆಷನ್ ಮಾಡುವ ಇದು ಕೇವಲ ಮೊಬೈಲ್ ಪ್ರಾಪರ್ಟಿಗೆ ಇದೆಯಾ, ಆ ಮೊಬೈಲ್ ಪ್ರಾಪರ್ಟಿ ಮೇಲೆ ನಾವು ಹಕ್ಕು ಚಲಾಯಿಸ್ಬೋದಾ ಅಥವಾ ಇಮ್ಮೊಬೈಲ್ ಪ್ರಾಪರ್ಟಿ ಮೇಲೆ ಹಕ್ಕು ಚಲಾಯಿಸ್ಬೋದಾ ಹೇಳುವಂಥದ್ದೆಲ್ಲ. ಸೊ ಓನ್ಲಿ ಇನ್ ರೆಸ್ಪೆಕ್ಟ್ ಆಫ್ ಮೊಬೈಲ್ ಪ್ರಾಪರ್ಟಿ, ಬಿ ಓನ್ಲಿ ಇನ್ ರೆಸ್ಪೆಕ್ಟ್ ಆಫ್ ಇಮ್ಮೊಬೈಲ್ ಪ್ರಾಪರ್ಟಿ, ಸಿ ಇನ್ ರೆಸ್ಪೆಕ್ಟ್ ಆಫ್ ಬೋತ್ ಇಮ್ಮೊಬೈಲ್ ಆ್ಯಂಡ್ ಮೊಬೈಲ್ ಪ್ರಾಪರ್ಟಿ, ಆ್ಯಂಡ್ ಡಿ ನನ್ ಆಫ್ ದಿ ಅಬವ್. ಸೊ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, 12th. ಮಿಯರ್ ಪೊಸೆಷನ್ ಆಫ್ ಟೈಟಲ್ ಈಸ್, ಕೇವಲ ಆ ಟೈಟಲ್ ಇದ್ದರೆ ಸಾಕು, ಯಾವ ಸಂದರ್ಭದಲ್ಲಿ? ಇನಫ್ ಟು ಮೇಂಟೈನ್ ಅನ್ ಆಕ್ಷನ್ ಅಂಡರ್ ಸೆಕ್ಷನ್ 5 ಆಫ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್, ಬಿ ನಾಟ್ ಇನಫ್ ಟು ಮೇಂಟೈನ್ ಅನ್ ಆಕ್ಷನ್ ಅಂಡರ್ ಸೆಕ್ಷನ್ 5 ಆಫ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್, ಸಿ ಇನ್ ರೆಸ್ಪೆಕ್ಟ್ ಆಫ್ ಬೋತ್ ಇಮ್ಮೊಬೈಲ್ ಆ್ಯಂಡ್ ಮೊಬೈಲ್ ಪ್ರಾಪರ್ಟಿ, ಆ್ಯಂಡ್ ಡಿ ನನ್ ಆಫ್ ದಿ ಅಬವ್. ಸೆಕ್ಷನ್ 5 ಕೇಳುವಂಥದ್ದು ಒನ್ ಹೂ ಇಸ್ ಎಂಟೈಟಲ್ಡ್ ಟು ಪೊಸೆಷನ್ ಅಂತ ಹೇಳ್ತಾರೆ. ಸೊ ಯಾರು ಪೊಸೆಷನ್ಗೆ ಅರ್ಹರೋ ಅವರು ಎಲ್ಲರೂ ಕೂಡ, ಆದರೆ ಯಾರು ಈಗ ಇಬ್ಬರ ಮಧ್ಯೆ ಇದಿರುವಾಗ ಯಾರಿಗೆ ಬೆಟರ್ ಟೈಟಲ್ ಇದೆ ಅಂತ ನೋಡ್ತಾರೆ. ಹೆನ್ಸ್ ಎ, ಇಟ್ಸ್ ಇನಫ್ ಟು ಮೇಂಟೈನ್ ಅನ್ ಆಕ್ಷನ್ ಅಂಡರ್ ಸೆಕ್ಷನ್ 5 ಆಫ್ ದಿ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಆಫ್ 1963. ನೆಕ್ಸ್ಟ್ ಒನ್, 13th ಕ್ವಶನ್. A suit under section 6 of the Specific Relief Act can be filed A, for recovery of possession of mobile property, B, for recovery of possession of immobile property, C, for recovery of both immobile property and mobile property, and D, against the government. ಸೊ ಇದೇ ಕ್ವಶನ್ಸ್ ಆವಾಗ ರಿಪೀಟ್ ಆಗ್ತಾ ಇರುತ್ತೆ. ಸೊ ಇದನ್ನು ಹೆಚ್ಚಾಗಿ ಓದ್ಕೊಳ್ಳಿ. ಸೆಕ್ಷನ್ 5 ಮತ್ತು ಸೆಕ್ಷನ್ 6 ಮತ್ತು ಸೆಕ್ಷನ್ 10, ಹಾಗೆ ಅದರಲ್ಲಿ ಬರುವಂಥ ಸೆಕ್ಷನ್ 14, ಸೆಕ್ಷನ್ 16 ಮತ್ತು ಇತ್ತೀಚೆಗೆ ಸೆಕ್ಷನ್ 20 ಹೊಸದಾಗಿ ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗೆ ಉಳಿದಂಥ ಈ ಇಂಜಂಕ್ಷನ್ಸ್ಗಳ ಬಗ್ಗೆ ಹೇಳುವಂಥ ಎಂಟೈರ್ ಒಂದು ಕಾನ್ಸೆಪ್ಟನ್ನು ಸರಿಯಾಗಿ ಓದ್ಕೊಳ್ಳಿ. ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ಗೆ ಬಹಳ ನಿಮಗೆ ಆ ಒಂದು 2-3 ಕ್ವಶನ್ಸ್ ಬಂದರೆ ಅದನ್ನು ಆನ್ಸರ್ ಮಾಡಲಿಕ್ಕೆ ಸುಲಭ ಆಗುತ್ತೆ. Okay, a suit under section 6 of the Specific Relief Act can be filed A, for recovery of possession of mobile property, for recovery of possession of immobile property, for recovery of both immobile property and mobile property, and D, against the government. ಇದೇನಾಯಿತು, ಸೆಕ್ಷನ್ 6 ಅಲ್ಲಿ ಏನಾಗುತ್ತೆ, ನಾನು ಆವಾಗಲೇ ಹೇಳಿದಾಗೆ ಇಮ್ಮೊಬೈಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟದಿದು. ಅದು ಸೆಕ್ಷನ್ 7 ಮತ್ತು 8 ಮೂವಬಲ್ಗೆ ಆಗುತ್ತೆ. ಇದು ಕೇವಲ ಇಮ್ಮೊಬೈಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟದಾಗಿರುತ್ತೆ. ಅದು ಯಾರು ಹೂ ಇಸ್ ಡಿಸ್ಪೊಸೆಸ್ಡ್ ವಿತೌಟ್ ಕನ್ಸೆಂಟ್ ಆಫ್ ಲಾ, ವಿತೌಟ್ ಕನ್ಸೆಂಟ್, ವಿತೌಟ್ ಡ್ಯೂ ಕೋರ್ಸ್ ಆಫ್ ಲಾ, ಅಂಥವರು ಅವರಿಗೆ ಟೈಟಲ್ ಇರಲೇಬೇಕಂತಲ್ಲ. ಆದರೆ ಇಫ್ ದೇ ಶೋ ದ್ಯಾಟ್ ದೇ ಹ್ಯಾಡ್ ದಿ ಇಮಿಡಿಯೇಟ್ ಪೊಸೆಷನ್, ಅವ್ರಿಗೆ ಆ ಇಮಿಡಿಯೇಟ್ ಪೊಸೆಷನ್ ಇದ್ದಿತ್ತು ಡಿಸ್ಪೋಸಸ್ ಆಗೋಕ್ಕಿಂತ ಮುಂಚೆ, ಅಥವಾ ಇಫ್ ಲೈಕ್ ಸೆಟಲ್ಡ್ ಪೊಸಿಷನಲ್ಲಿ ಇದ್ದರು ಹೇಳುವಂಥ ಆ ಒಂದು ವಿಷಯವನ್ನು ತೋರಿಸಿದರೆ ಆವಾಗ ಅವರಿಗೆ
ಆ ಪೊಸೆಷನನ್ನು ಕ್ಲೇಮ್ ಮಾಡುವಂಥ ಇಮ್ಮೂವಬಲ್ ಪ್ರಾಪರ್ಟಿ ಮೇಲಿರುವಂಥ ಪೊಸೆಷನ್ನ ಕ್ಲೇಮ್ ಮಾಡುವಂಥ ಒಂದು ಇದು ಸಿಗತ್ತೆ ಅವರಿಗೆ. ನೆಕ್ಸ್ಟ್ 14th, suit for disposition of immobile property under section 6 of Specific Relief Act 1963 should be brought A within 1 year from disposition, B within 6 months from the disposition, C within 3 months from the disposition, and D within 3 years from the disposition. ಇದೇನಾಗತ್ತೆ? ಫೋರ್ಟೀನ್ ಕ್ವಶನ್ ಇದು ಆ್ಯಕ್ಚುಲಿ. ನಾನು ಆಲ್ರೆಡಿ ಹೇಳಿದ್ದು ವಿದಿನ್ 6 months ಫ್ರಮ್ ದಿ ಡಿಸ್ಪೊಸಿಷನ್ ಏನಿದೆ, ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವಾಗ ಡಿಸ್ಪೊಸಿಸ್ ಆದರೂ ಆ ಟೈಮಿಂದ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಈಗ ಒಬ್ಬ ವ್ಯಕ್ತಿ ಇಲ್ಲಿ ವಾಸ ಮಾಡ್ತಾ ಇದ್ದ, ಅವನನ್ನು ಈ ಮನೆಯಿಂದ ಹೊರಗೆ ಹಾಕಿದ್ರು ಅಂತ ತಿಳ್ಕೊಳ್ಳಿ. ಯಾವ ದಿನ ಅವನನ್ನು ಹೊರಗೆ ಹಾಕಿದ್ರು ಆ ದಿನದಿಂದ 6 months 6 ತಿಂಗಳ ಒಳಗಾಗಿ ಅವನು ಕೋರ್ಟಲ್ಲಿ ಕೇಸ್ ಹಾಕಬೇಕು. ಅಂದರೆ ಇಲ್ಲಿ ಈ ಪೀರಿಯಡಲ್ಲಿ ಹಾಕಬೇಕು. ಇದ್ರ ನಂತರ ಹಿ ಕೆನಾಟ್ ಫೈಲ್ ಅ ಸೂಟ್. ಯಾಕೆಂದರೆ ಅವನಿಗೆ ಮತ್ತೆ ಪೊಸಿಷನ್ ರಿಸ್ಟೋರ್ ಮಾಡಿಸ್ಕೊಡ್ಲಿಕ್ಕೆ ಈ ಸೆಕ್ಷನ್ 6 ಇರುವಂಥದ್ದು. ಸಮರಿ ಇನ್ ನೇಚರ್ ಇದು ಪರ್ಮನೆಂಟ್ ಅಲ್ಲ. ಈ ಇದರಲ್ಲಿ ರೆಮಿಡಿ ತೊಗೊಂಡಿದ್ದು, ಅದಕ್ಕೋಸ್ಕರ ಇಮಿಡಿಯೇಟ್ಲಿ ಅವನಿಗೆ ಪೊಸಿಷನ್ ಬೇಕಾ, ಹಾಗಿದ್ರೆ ರಿಸ್ಟೋರ್ ಮಾಡಿ ಕೊಡ್ತಾರೆ. ನೆಕ್ಸ್ಟ್ 15th, which of these statements is not true with respect to filing a suit under section 6 of the Specific Relief Act by person dispossessed of the immobile property? ಇಲ್ಲಿ ಹೇಳಿರುವಂತಹ ಯಾವ ಕೆಳಕಂಡ ವಿಚಾರಗಳು ಸರಿ ಅಲ್ಲ. ಯಾವ ಬಗ್ಗೆ ಕೇಳಿದ್ದಾರೆ? ಯಾವ ವ್ಯಕ್ತಿಯನ್ನ ಇಮ್ಮೂವಬಲ್ ಪ್ರಾಪರ್ಟಿಯಿಂದ ಡಿಸ್ಪೊಸೆಸ್ ಮಾಡಿದ್ದಾರೆ ಸೆಕ್ಷನ್ 6ರಲ್ಲಿ ಬರುವಂಥ. ಸೊ ಅಂಥವರು ಸೆಕ್ಷನ್ 6ರಲ್ಲಿ ಸೂಟ್ ಫೈಲ್ ಮಾಡೋ ವಿಚಾರದಲ್ಲಿ ಯಾವ ವಿಷಯಗಳು ಸರಿ ಅಲ್ಲ. ಸೊ ಇದು ಬಹಳ ಕೇರ್ಫುಲ್ ಆಗಿ ಆನ್ಸರ್ ಮಾಡಿ. ಫಸ್ಟ್ ಒನ್, a suit under this section cannot be filed against the government. B, appeal or review of an order or decree passed under this section is not allowed. C, a suit under this section can be filed when any person has been dispossessed from his immobile property without consent and otherwise due in course of law. D, a suit under this section cannot be filed after the expiry of 12 months from the date of the dispossession. ಸೊ ಇಲ್ಲಿ ಏನಾಯ್ತಂದ್ರೆ, ಇಲ್ಲಿ ನೋಡಿ ಸೆಕ್ಷನ್ 6 ಅಲ್ಲಿ ಬರುವಂಥದ್ದಲ್ಲ. ಸೊ ಸೂಟ್ ಅಂಡರ್ ದಿಸ್ ಸೆಕ್ಷನ್ ಕೆನಾಟ್ ಬಿ ಫೈಲ್ಡ್ ಅಗೇನ್ಸ್ಟ್ ದ ಗವರ್ಮೆಂಟ್. ಹೌದು, ಇದು ಟ್ರೂ ಸ್ಟೇಟ್ಮೆಂಟ್. ಅಪೀಲ್ ವಿತ್ ರಿವ್ಯೂ ಇಟ್ಸ್ ನಾಟ್ ಅಲೌಡ್. ಟ್ರೂ. ಅ ಸೂಟ್ ಅಂಡರ್ ದಿಸ್ ಸೆಕ್ಷನ್ ಕ್ಯಾನ್ ಬಿ ಫೈಲ್ಡ್ ವೆನ್ ಎನಿ ಪರ್ಸನ್ ಹ್ಯಾಸ್ ಬಿನ್ ಡಿಸ್ಪೊಸೆಸ್ಡ್ ಫ್ರಮ್ ಹಿಸ್ ಇಮ್ಮೂವಬಲ್ ಪ್ರಾಪರ್ಟಿ ವಿತೌಟ್ ಕನ್ಸೆಂಟ್. ಹೌದು, ಇದು ಟ್ರೂ. ಇಟ್ ಕೆನಾಟ್ ಬಿ ಫೈಲ್ಡ್ ಆಫ್ಟರ್ ದಿ ಎಕ್ಸ್ಪೈರಿ ಆಫ್ 12 months. ಸೊ ಇದು ತಪ್ಪು. 12 months ನಂತರ ಅಲ್ಲ, 6 months ಒಳಗಾಗಿ ಡಿಸ್ಪೊಸೆಷನ್ ಒಳಗೆ ಹಾಕಬೇಕು. ಆಫ್ಟರ್ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ 16ನೇ ಕ್ವಶನ್. Saroja was granted government land. She was dispossessed without her consent. She instituted suit against the government under section 6 of the Specific Relief Act of 1963 for recovering possession of the property. The court rejected the plaint under order 7 rule 11D. So whether rejection is proper? A, yes, because suit under section 6 against the government would not lie. B, rejection of plaint is improper. C, plaintiff must be given opportunity to rectify the mistakes. And D, none of the above. ಇಲ್ಲಿ ಏನಾಗತ್ತೆ, ಏನಾಗಿದೆ ಅಂದರೆ, ಸರೋಜಾ ಹೇಳುವಂಥ ಒಂದು ವ್ಯಕ್ತಿಗೆ ಗೌರ್ಮೆಂಟ್ ಲ್ಯಾಂಡ್ ಕೊಟ್ಟಿದ್ರು, ಗ್ರ್ಯಾಂಟ್ ಮಾಡಿದ್ರು. ಶಿ ವಾಸ್ ಡಿಸ್ಪೊಸೆಸ್ಡ್ ವಿತೌಟ್ ಹರ್ ಕನ್ಸೆಂಟ್. ಅವಳನ್ನು ಹೊರಗೆ ಹಾಕಿದ್ರು, ಗೌರ್ಮೆಂಟ್ ಲ್ಯಾಂಡ್ ಹೊರಗೆ ಹಾಕಿದ್ರು. ಶಿ ಇನ್ಸ್ಟಿಟ್ಯೂಟೆಡ್ ಅ ಸೂಟ್ ಅಗೇನ್ಸ್ಟ್ ಗೌರ್ಮೆಂಟ್ ಅಂಡರ್ ಸೆಕ್ಷನ್ 6. ಸೊ ಸರೋಜಾ ವರ್ಸಸ್ ಗೌರ್ಮೆಂಟ್ ಅಂತ ಆಯಿತು. For recovering possession of the property. The court rejected the plaint under order 7 rule 11D. ಕೋರ್ಟ್ ರಿಜೆಕ್ಟ್ ಮಾಡ್ತು ಈ ಪ್ಲೇಂಟನ್ನು, ಬಾರ್ಡ್ ಬೈ ಲಾ ಅಂತ ಹೇಳಿ. ಯಾಕೆ? ಸೊ ವೆದರ್ ದ ರಿಜೆಕ್ಷನ್ ಇಸ್ ಪ್ರಾಪರ್, ಈ ರಿಜೆಕ್ಷನ್ ಪ್ರಾಪರ್ ಹೌದಾ ಅಲ್ವಾ ಅಂತ
ಹೌದು, yes, because suit under section 6 against government would not lie. Rejection of plaintiff is improper. Plaintiff must be given opportunity to rectify the mistakes. D, none of the above. So ಇದರ ಯಾವುದು ಕರೆಕ್ಟ್ ಆನ್ಸರ್? ಹೌದು, ರಿಜೆಕ್ಷನ್ ಇಂಪ್ರಾಪರ್. ರಿಜೆಕ್ಷನ್ ಇಸ್ ಪ್ರಾಪರ್, ಪ್ಲೇಂಟ್ ಇಸ್ ನಾಟ್ ಪ್ರಾಪರ್. ಪ್ಲೇಂಟ್ ಹ್ಯಾಸ್ ಟು ಬಿ ರಿಜೆಕ್ಟೆಡ್ ಅಲ್ವಾ? ಸೊ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಗೌರ್ಮೆಂಟ್ ವಿರುದ್ಧ ಸೂಟ್ ಇರೋದಿಲ್ಲ. ಅಂಡರ್ ಸೆಕ್ಷನ್ 6 ಗೌರ್ಮೆಂಟ್ ವಿರುದ್ಧ ಸೂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಾವು ನೋಡ್ತೇವೆ. ನೆಕ್ಸ್ಟ್ ಇಸ್ 17th question. Yes, a shopkeeper has kept the goods for sale on the payment outside the shop and constructed a temporary overhead shed. Flying squad of NCT of Delhi demolished the temporary construction and seized the goods from the payment without giving him any notice. After 1 year, S filed a suit for recovery of possession of payment against NCT of Delhi under section 6 of Specific Relief Act 1963. The suit is barred as filed against the government B after the period prescribed, C without the title over the payment, D both A and B. ಏನಾಯ್ತು ಇದು? ಆ್ಯಕ್ಚುಲಿ ಇದ್ರದ್ದು ಏನಾಯಿತು, ಎಸ್ ಹೇಳುವಂಥ ಶಾಪ್ಕೀಪರ್ ಏನು ಮಾಡಿದ್ದ, ಅವನು ಆ ಪೇಮೆಂಟ್ ರೋಡ್ ಸೈಡಲ್ಲಿ ಪೇಮೆಂಟ್ ಗೂಡ್ಸ್ ಏನು ಸಣ್ಣದೊಂದು ಶಾಪ್ ಗೂಡ್ ಅಂಗಡಿ ಹಾಕ್ಕೊಂಡಿದ್ದ. ಒಂದು ಟೆಂಪರರಿ ಓವರ್ ಹೆಡ್ ಶೆಡ್ ಮಾಡ್ಕೊಂಡಿದ್ದ. ಈ NCT ಆಫ್ ಡೆಲ್ಲಿ ಏನು ಮಾಡಿದ್ರು, ಅವ್ರ ಕಾರ್ಪೊರೇಷನ್ ಅವರೇನು, ಅವರು ಅದನ್ನು ಆ ಟೆಂಪರರಿ ಕನ್ಸ್ಟ್ರಕ್ಷನ್ ಡೆಮಾಲಿಷ್ ಮಾಡಿದ್ರು. ಹಾಗೆ ಸೀಸ್ ದ ಗೂಡ್ಸ್, ಆ ಪೇಮೆಂಟಲ್ಲಿ ಏನಿತ್ತು ಗೂಡ್ಸ್ ಅದನ್ನು ತೊಗೊಂಡ್ರು. ಅವನಿಗೆ ಯಾವ ನೋಟಿಸ್ ಕೊಡದೆ. ಮತ್ತು ಅವನು 1 ವರ್ಷದ ನಂತರ ಸೂಟ್ ಫಾರ್ ರಿಕವರಿ ಪೊಸಿಷನ್ ಆಫ್ ಪೇಮೆಂಟ್ ಅಂತ ಹೇಳಿ ಕೇಸ್ ಹಾಕದ, ನನಗೆ ಆ ಒಂದು ಜಾಗನ ವಾಪಸ್ ಕೊಡ್ಬೇಕಂತ. ಸೊ ದ ಸೂಟ್ ಈಸ್ ಬಾರ್ಡ್ ಆಸ್ ಫೈಲ್ಡ್. ಸೂಟ್ ಬಾರ್ ಆಗತ್ತೆ ಸೆಕ್ಷನ್ 6 ಅಲ್ಲಿ. ಹೌದು, ಆದರೆ ಯಾವ್ಯಾವ ಕಾರಣಕ್ಕೆ ಬಾರ್ ಆಗತ್ತೆ ಅಂತ. ಎ ಅಗೇನ್ಸ್ಟ್ ದಿ ಗವರ್ಮೆಂಟ್, ಬಿ ಆಫ್ಟರ್ ದ ಪೀರಿಯಡ್ ಪ್ರಿಸ್ಕ್ರೈಬ್, ಸಿ ವಿತೌಟ್ ದಿ ಟೈಟಲ್ ಓವರ್ ದಿ ಪೇಮೆಂಟ್, ಡಿ ಬೋತ್ ಎ ಆ್ಯಂಡ್ ಬಿ. ಯಾವ ಕಾರಣಕ್ಕೆ ಸೂಟ್ ಬಾರ್ ಆಗತ್ತೆ? ಅದು ಡಿ ನೋಡಿ, ಅಗೇನ್ಸ್ಟ್ ದ ಗೌರ್ಮೆಂಟ್. ಹೌದು, ಆಫ್ಟರ್ ಪ್ರಿಸ್ಕ್ರೈಬ್ ಪೀರಿಯಡ್ ಅಂದರೆ ಆಫ್ಟರ್ 6 months ಒಳಗೆ ಹಾಕಬೇಕಿತ್ತು, ಆದರೆ ಅವನು ಹಾಕಿದ್ದು 1 ವರ್ಷದ ನಂತರ, 1 ವರ್ಷದಲ್ಲಿ. ಸೊ ಇದು ಅದೇ ಇದಕ್ಕೆ ಬರುವಂಥದ್ದು. ವಿತೌಟ್ ದಿ ಟೈಟಲ್ ಓವರ್ ದಿ ಪೇಮೆಂಟ್, ಪೇಮೆಂಟ್ ಮೇಲೆ ಟೈಟಲ್ ಇಲ್ದಿದ್ರು ಸಹ ಹಿ ಕ್ಯಾನ್ ಫೈಲ್. ಆದರೆ ಗೌರ್ಮೆಂಟ್ ವಿರುದ್ಧ ಸೂಟ್ ಹಾಕಿದ್ದಕ್ಕೆ, ಹಾಗೆ ಆಫ್ಟರ್ 6 months ಹಾಕಿದ್ದಕ್ಕೆ, ಅದಕ್ಕೋಸ್ಕರ ಸೂಟ್ ಇಸ್ ಬಾರ್ಡ್. ಅದಕ್ಕೋಸ್ಕರ ಡಿ ಬೋತ್ ಎ ಆ್ಯಂಡ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 18th question. Under section 7 of the Specific Relief Act, the recovery of the movable property can be made by finder of the movable property, B buyer of the movable property, C bailey of the movable property, and D all of the above. So ಏನಾಯ್ತು ಇದ್ರದ್ದು ಆನ್ಸರು? ಫೈಂಡರ್. ಸೆಕ್ಷನ್ 7 ಮೂವಬಲ್ ಪ್ರಾಪರ್ಟೀಸ್ಗೆ ಸಂಬಂಧಪಟ್ಟದ್ದು. ಸೊ ಯಾರು ಮೂವಬಲ್ ಪ್ರಾಪರ್ಟಿಗೆ ರಿಕವರಿ ಮಾಡಲಿಕ್ಕೆ ಹಾಕ್ಬೋದು? ಹೂ ಇಸ್ ಎಂಟೈಟಲ್ಡ್ ಟು ಪೊಸೆಷನ್. ಯಾರು ಮೂವಬಲ್ ಪ್ರಾಪರ್ಟಿಯ ಚರಾಸ್ತಿಯ ಸ್ವಾಧೀನವನ್ನು ಪಡೆದುಕೊಳ್ಬೋದು ಅಂಥವರು ಈ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಸೂಟ್ ಫೈಲ್ ಮಾಡ್ಬೋದು. ಸೆಕ್ಷನ್ 7 ರಿಕವರಿ ಆಫ್ ಪೊಸೆಷನ್ಗೆ ಎಂಟೈಟಲ್ಡ್ ಟು ಪೊಸೆಷನ್ ಅಂದರೆ ಯಾರ್ಯಾರು ಅಂತ ಬರ್ತಾರೆ ಅಂದರೆ, ಈಗ ಉದಾಹರಣೆಗೆ ಒನ್ ಇಸ್ ಹ್ಯಾವಿಂಗ್ ಸ್ಪೆಷಲ್ ಆರ್ ಟೆಂಪರರಿ ರೈಟ್ ಓವರ್ ದಿ ಪ್ರಾಪರ್ಟಿ ಅಂತಲೂ ಹೇಳ್ತಾರೆ. ಸ್ಪೆಷಲ್ ಆರ್ ಟೆಂಪರರಿ ರೈಟ್ ಓವರ್ ದಿ ಪ್ರಾಪರ್ಟಿ ಅಂದರೆ ಯಾರ್ಯಾರು? ಫೈಂಡರ್ ಇರ್ಬೋದು, ಬೈಯರ್ ಇರ್ಬೋದು, ಬೇಲಿ, ಇವರೆಲ್ಲರೂ ಕೂಡ ಫೈಂಡರ್ ಆಫ್ ದಿ ಗೂಡ್ಸ್. ಆ್ಯಕ್ಚುಲಿ ಅವ್ರ ಹತ್ರ ಓನರ್ ಅಲ್ದಿರ್ಬೋದು ಅವರು, ಆದರೂ ದೇ ಹ್ಯಾವ್ ಸಮ್ ಸ್ಪೆಷಲ್ ರೈಟ್ ಆರ್ ಸಮ್ ಟೆಂಪರರಿ ರೈಟ್ ಓವರ್ ದಿ ಪ್ರಾಪರ್ಟಿ. ಅದಕ್ಕೋಸ್ಕರ ಅವರು ಕೂಡ ದೇ ಆರ್ ಎಂಟೈಟಲ್ಡ್ ಟು ಪೊಸೆಷನ್. ಅದಕ್ಕೆ ಎಲ್ಲರೂ ಕೂಡ ಇಲ್ಲಿ ಮೇಲ್ಕಂಡವರೆಲ್ಲರೂ ಕೂಡ, ಈವನ್ ಟ್ರಸ್ಟಿ, ಅಲ್ಲಿ ಎಕ್ಸ್ಪ್ಲನೇಷನ್ ನಾವು ನೋಡ್ತೇವೆ, ಸೆಕ್ಷನ್ 7 ಎಕ್ಸ್ಪ್ಲನೇಷನ್ ನಾವು ನೋಡಿದರೆ ಇದೆಲ್ಲರೂ ಕೂಡ ಆಲ್ ಆಫ್ ದಿ ಅಬವ್ ಆ ಇದನ್ನು ನಾವು ಕಾಣ್ತೇವೆ. ನೆಕ್ಸ್ಟ್ 19th question. It is the principle of law that a person who has been in long and continuous possession can protect the same by seeking injunction against any person in the whole world other than the true owner. A, the above statement is A true, B false, C partly true, and D partly false.
ಇದರಲ್ಲಿ ಏನಾಗುತ್ತೆ, ಯಾರು ಸತತವಾಗಿ ನಿರಂತರವಾಗಿ ಆ ಸ್ವಾಧೀನತೆಯಲ್ಲಿ ಇರ್ತಾರೆ ಅವರು ಓನರ್ ವಿರುದ್ಧನೂ ಸೂಟ್ ಹಾಕಬಹುದು ಹೇಳುವಂಥ ಒಂದು ಪ್ರಿನ್ಸಿಪಲ್ ಇದೆ. ಒನ್ ಹೂ ಹ್ಯಾಸ್ ಬಿನ್ ಇನ್ ಲಾಂಗ್ ಆ್ಯಂಡ್ ಕಂಟಿನ್ಯೂಸ್ ಪೊಸೆಷನ್, ಇದು ಹೆಚ್ಚು ಕಮ್ಮಿ ಅಡ್ವಾನ್ಸ್ ಪೊಸೆಷನ್ ಹೇಳುವಂಥದ್ದು ಹೆಚ್ಚು ಕಮ್ಮಿ. He can protect the same by seeking injunction against any person in the whole world other than the true owner. ನಿಜವಾದ ಓನರ್ ಬಿಟ್ಟು ಉಳಿದವರೆಲ್ಲರ ಮೇಲೂ ಸಹ ಅವನು ಹಾಕ್ಬೋದು ಅಂತ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಅಡ್ವಾನ್ಸ್ ಪೊಸಿಷನ್ ಪ್ರೂವ್ ಆದರೆ ಇವನ ವಿರುದ್ಧವಾಗಿ ಅವನ ಇಂಟ್ರೆಸ್ಟ್ ಇರುವಂಥದ್ದು ಇವನಿಗೆ ಗೊತ್ತಿದ್ದು ಸಹ ಆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಸ್ಯಾಟಿಸ್ಫೈ ಆದರೆ ಈವನ್ ಟ್ರೂ ಓನರ್ ವಿರುದ್ಧ ಕೆಲಸ ಕೇಸ್ ಹಾಕ್ತಾನೆ ಅವನು ಅಡ್ವಾನ್ಸ್ ಪೊಸಿಷನ್ ಮೇಲೆ. ಆದರೆ ಪ್ರಿನ್ಸಿಪಲ್ ಏನು, ಟ್ರೂ ಓನರ್ ಹೊರತುಪಡಿಸಿ ಉಳಿದವ್ರ ಮೇಲೂ ಸಹ ಇವನು ಕೇಸ್ ಹಾಕ್ಬೋದು ಇಫ್ ಲಾಂಗ್ ಆ್ಯಂಡ್ ಕಂಟಿನ್ಯೂಸ್ ಪೊಸಿಷನ್ ಹ್ಯಾಸ್ ಬಿನ್ ಪ್ರೂವ್ಡ್ ಅಂತ ಹೇಳಿ. ಸೊ ಈ ಸ್ಟೇಟ್ಮೆಂಟ್ ಟ್ರೂ, ದ ಅಬೌವ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಂತ ನಾವು ಕಾಣ್ತೇವೆ. ನೆಕ್ಸ್ಟ್ 20ನೇ ಕ್ವಶನ್, 20ನೇ ಕ್ವಶನ್ನು. ಎ ವೈಲ್ ಗೋಯಿಂಗ್ ಅಬ್ರಾಡ್ ಲೀವ್ಸ್ ಹಿಸ್ ಫರ್ನಿಚರ್ ಅಂಡರ್ ದಿ ಕೇರ್ ಆಫ್ ಹಿಸ್ ಫ್ರೆಂಡ್ ಬಿ. ಏನು ಮಾಡ್ತಾನೆ ಅವನು, ಬಿ ಹತ್ರ ತನ್ನ ಫರ್ನಿಚರನ್ನು ಕೊಟ್ಟು ಹೋಗ್ತಾನೆ. ಬಿ ಪ್ಲೆಜಸ್ ದಿ ಫರ್ನಿಚರ್ ಟು ಸಿ, ಅವನು ಅದನ್ನು ಪ್ಲೆಜ್ ಮಾಡ್ತಾನೆ, ಅಡ ಇಡ್ತಾನೆ ಸಿ ಹತ್ರ. ಇನ್ ಅ ಸೂಟ್ ಫೈಲ್ಡ್ ಬೈ ಎ ಅಂಡರ್ ಸೆಕ್ಷನ್ 8 ಆಫ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್. ಈಗ ಇವನು ಕೂಡ ಪೊಸೆಷನ್ಗೆ ಅರ್ಹ, ಹೂ ಇಸ್ ಹ್ಯಾವಿಂಗ್ ದಿ ಇಮಿಡಿಯೇಟ್ ಪೊಸೆಷನ್, ಆದರೆ ಇವನು ನಿಜವಾಗ್ಲೂ ಪೊಸೆಷನ್ಗೆ ಅರ್ಹ ಅಂಡರ್ ಸೆಕ್ಷನ್ 8. ಓಕೆ, ಸೊ ಎ ಸಿ ಮೇ ಬಿ ಕಂಪೆಲ್ಡ್ ಸ್ಪೆಸಿಫಿಕಲಿ ಟು ಡೆಲಿವರ್ ದಿ ಫರ್ನಿಚರ್ ಟು ಎ. B, C may not be compelled. C may be compelled only by B, and D, neither A nor B can claim relief against C. ಸೊ ನಾವಿಲ್ಲಿ ಕಾಣುವಾಗ ಎ ಸೆಕ್ಷನ್ 8 ಪ್ರಕಾರ ಒನ್ ಹೂ ಇಸ್ ಲಯಬಲ್ ಫಾರ್ ಇಮಿಡಿಯೇಟ್ ಪೊಸೆಷನ್ ಹೇಳಿ ನಾವು ಕಾಣ್ತೇವೆ. ಸೊ ಸಿ ಮೇ ಬಿ ಕಂಪೆಲ್ಡ್ ಸ್ಪೆಸಿಫಿಕಲಿ ಟು ಡೆಲಿವರ್ ದಿ ಫರ್ನಿಚರ್ ಟು ಎ. Next one, 21st question. Section 8 of the Specific Relief Act cannot be invoked against a person A who has possession of the property, B who has control over the property, C who is the owner of the property, and D none of the above. ಸೆಕ್ಷನ್ 8 ಮೊಬೈಲ್ ಪ್ರಾಪರ್ಟಿ ರಿಕವರಿಗೆ ಇರುವಂಥದ್ದು. ಅದು ಯಾರು ಲಯಬಿಲಿಟಿ ಕಂಪಲ್ಸರಿ ಇದೆ, ಪೊಸಿಷನ್ ಸ್ಪೆಸಿಫಿಕಲಿ ಕೊಡುವಂಥ ಕಂಪಲ್ಷನ್ ಇದೆ ಹೇಳುವಂಥ ಒಂದು ಸೆಕ್ಷನ್ ಅದು. ಆದರೆ ಯಾರ ವಿರುದ್ಧ ಹಾಕ್ಲಿಕ್ಕಿಲ್ಲ, ಯಾರು ಪೊಸೆಷನ್ ಇರುವಂಥವ್ರು, ಯಾರಿಗೆ ಪ್ರಾಪರ್ಟಿ ಮೇಲೆ ಕಂಟ್ರೋಲ್ ಇದೆ ಅಥವಾ ಯಾರು ಅದರದ್ದು ಒಡೆಯನಿರ್ತಾನೆ ಅವನ ವಿರುದ್ಧ ಹಾಕ್ಲಿಕ್ಕಿಲ್ವಾ ಅಂತ ಕೇಳಿದಾಗ ಒನ್ ಹೂ ಇಸ್ ದಿ ಓನರ್ ಆಫ್ ದಿ ಪ್ರಾಪರ್ಟಿ ಅವನ ವಿರುದ್ಧ ಸೆಕ್ಷನ್ 8 ಅಡಿಯಲ್ಲಿ ರಿಕವರಿ ಆಫ್ ಪೊಸೆಷನ್ ಆಫ್ ಮೊಬೈಲ್ ಪ್ರಾಪರ್ಟಿ ಸೂಟ್ ಫೈಲ್ ಮಾಡಲಿಕ್ಕಿಲ್ಲ. ನೆಕ್ಸ್ಟ್ 22nd ಕ್ವಶನ್. ಸೆಕ್ಷನ್ 9 ಆಫ್ ದಿ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ 1963 ಪ್ರೊವೈಡ್ಸ್ ಫಾರ್. ಸೆಕ್ಷನ್ 9 ಏನು ಹೇಳುತ್ತೆ, ನಾನು ಇದನ್ನು ಆಲ್ರೆಡಿ ಒಂದ್ಸಲ ಹೇಳಿದ್ದೇನೆ. So A, the grounds on which specific performance of the contracts can be granted. B, the defenses which a person against whom the relief of specific performance is claimed may plead. C, the defenses which a person against whom the relief of specific performance is claimed cannot plead. D, the grounds on which specific performance of a contract cannot be granted. ಏನಿದು ಆನ್ಸರ್ ಆಗಿದ್ರೆ? ಇದು ಬಿ, the defenses which a person against whom the relief of specific performance is claimed may plead. ಎ ಬಿ ವಿರುದ್ಧ ಸೂಟ್ ಫೈಲ್ ಮಾಡಿದ್ದಾನೆ. ಎ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಬಿ ನೀಡಬೇಕು ಅಂತ ಹೇಳ್ತಾನೆ, ಆದರೆ ಬಿ ಅದನ್ನು ಒಪ್ತಾನಾ? ಇಲ್ಲ. ಸೊ ಅದನ್ನು ತಿರಸ್ಕಾರ ಮಾಡಲಿಕ್ಕೆ ಏನೇನು ಡಿಫೆನ್ಸಸ್ಗಳನ್ನ ಹೇಳ್ಬೋದು? ಆ ಡಿಫೆನ್ಸಸನ್ನು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಏನು ಹೇಳ್ತಿದ್ದ ಇಂಡಿಯನ್ ಕಾಂಟ್ರಾಕ್ಟ್ ಪ್ರಕಾರ ಅಂಥ ಡಿಫೆನ್ಸ್ಗಳನ್ನೇ ಬಿ ಕೂಡ ಈ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟಲ್ಲೂ ಕೂಡ ಹಾಕ್ಬೋದು ಅಂತ ಈ ಬಿ ಅಲ್ಲಿ ಹೇಳ್ತಾರೆ, ಸೆಕ್ಷನ್ 9 ಅಲ್ಲಿ ಹೇಳ್ತಾರೆ. ನೆಕ್ಸ್ಟ್ 23rd. ಅಂಡರ್ ಸೆಕ್ಷನ್ 11 ಆಫ್ ದಿ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್, ಅ ಕಾಂಟ್ರಾಕ್ಟ್ ಮೇಡ್ ಬೈ ಎ ಟ್ರಸ್ಟಿ ಇನ್ ಎಕ್ಸೆಸ್ ಆಫ್ ಹಿಸ್ ಪವರ್ಸ್ ಆರ್ ಇನ್ ಬ್ರೀಚ್ ಆಫ್ ಅ ಟ್ರಸ್ಟ್ ಈಸ್ A, specifically enforceable at the instance of the trustee. B, specifically enforceable at the instance of the second party. C, specifically enforceable at the instance of the specifically enforceable either at the instance of the trustee or at the instance of a second party. And D, not specifically enforceable.
ಸೆಕ್ಷನ್ 11 ಪ್ರಕಾರ ಒಬ್ಬ ಟ್ರಸ್ಟಿ ತನ್ನ ಪವರ್ಗಿಂತ ಎಕ್ಸೀಡ್ ಆಗುವಂಥ ಯಾವುದಾದ್ರು ಕಾಂಟ್ರಾಕ್ಟ್, ಟ್ರಸ್ಟಿಗೆ ಒಂದು ಪವರ್ಸ್ ಕೊಟ್ಟಿರ್ತಾರೆ, ಆದರೆ ತನ್ನ ಮಿತಿಯನ್ನು ಮೀರಿ ಆ ಒಂದು ಅಧಿಕಾರ ಮೀರಿ ಏನಾದರೂ ಒಂದು ಕರಾರನ್ನು ಮಾಡ್ಕೊಂಡಿದ್ದಾನೆ ಅಂತ ಆದರೆ ಇನ್ ಬ್ರೀಚ್ ಆಫ್ ಟ್ರಸ್ಟ್, ಆವಾಗ ಪೊಸಿಷನ್ ಆಫ್ ಲಾ ಏನು? Specifically enforceable at the instance of the trustees, specifically enforceable at the instance of the second party. C, specifically enforceable either at the instance of the trustee or at the instance of the second party. D, not specifically enforceable. ಯಾವುದೇ ಕಾರಣಕ್ಕೂ ಇದನ್ನು ಸ್ಪೆಸಿಫಿಕಲಿ ಎನ್ಫೋರ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು. ಸೊ ಅದರಲ್ಲಿ ಡಿ. ಸೊ ಯಾರು ಟ್ರಸ್ಟಿ ಮಾಡ್ಕೊಂಡಿರಲಿ, ಇನ್ನೊಬ್ರು ಕಾಂಟ್ರಾಕ್ಟ್ ಮಾಡ್ಕೊಂಡಿರಲಿ, ಆದರೂ ಸಹ ಇವರು ಕೂಡ ಇನಿಷಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಇವರು ಕೂಡ ಇನಿಷಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್. ಇಟ್ ಇಸ್ ನಾಟ್ ಎಟ್ ಆಲ್ ಎನ್ಫೋರ್ಸಿಬಲ್ ಬಿಕಾಸ್ ಆ ಕಾಂಟ್ರಾಕ್ಟ್ ಎನ್ಫೋರ್ಸಿಬಲ್ ಅಲ್ಲ. ನೆಕ್ಸ್ಟ್ 24th ಕ್ವಶನ್. ಅಂಡರ್ ಸೆಕ್ಷನ್ 12 ಆಫ್ ದಿ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್, ದ ಜನರಲ್ ರೂಲ್ ಇಸ್ ದ್ಯಾಟ್ A, the specific performance of a part of the contract can be granted. B, the specific performance of the part of the contract shall not be granted. C, the specific performance of a part of the contract may not be granted. D, contract can be performed in a piecemeal. ಏನಾಗತ್ತೆ ಇದು? ಇಲ್ಲಿ ನಾವು ನೋಡುವ ಹಾಗೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಒಂದು ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ, ಆದರೆ ಯಾವುದೋ ಒಂದು ಭಾಗ ಅಂದರೆ ಕೆಲವೊಂದು ವಿಷಯಗಳು ಕಂಪ್ಲೀಟ್ ಆಗಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಒಂದು 10 ಸೆಂಟ್ಸನ್ನು ಬರ್ಕೊಡ್ತಾನೆ, ಸೇಲ್ಡ್ ಮಾಡ್ಕೊಡ್ತಾನೆ ಅಂತ ಹೇಳ್ತಾನೆ, ಆದರೆ ಒಂದು 2 ಸೆಂಟ್ಸು ಬಿಕಾಸ್ ಆಫ್ ಸಮ್ ಅನೇಬಲ್ನೆಸ್ ಟು ಪರ್ಫಾರ್ಮ್, ಯಾರು ಒಪ್ಕೊಂಡಿರ್ತಾರೆ ಅವರಿಗೆ ಒಂದು ಸ್ವಲ್ಪ ಕಾರಣಕ್ಕೆ ಪರ್ಫಾರ್ಮ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ಈ ಉಳಿದಂಥ ವೆನ್ ದಿಸ್ ಪಾರ್ಟ್ ಆಫ್ ದಿ ಕಾಂಟ್ರಾಕ್ಟನ್ನು ಬಿಟ್ಟು ಬರೀ ಈ ಪಾರ್ಟನ್ನು ಸ್ಪೆಸಿಫಿಕಲಿ ಪರ್ಫಾರ್ಮ್ ಮಾಡಿ ಅಂತ ಕೇಳಬಹುದಾ ಹೇಳುವಂಥ ಒಂದು ಕ್ವಶನ್ನು. ಇದಕ್ಕೆ ಎಕ್ಸೆಪ್ಷನ್ಸ್ ಇದೆ, ಆದರೆ ಜನರಲ್ ರೂಲ್ ಏನು? ಯು ಕೆನಾಟ್ ಗ್ರಾಂಟ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದಿ ಕಾಂಟ್ರಾಕ್ಟ್ ಆಫ್ ಅ ಪಾರ್ಟ್ ಆಫ್ ದಿ ಕಾಂಟ್ರಾಕ್ಟ್ ಹೇಳುವಂಥ ಒಂದು ಜನರಲ್ ರೂಲ್. ಸೊ ಎ ಇಸ್ ದಿ ಕರೆಕ್ಟ್ ಆನ್ಸರ್. Under section 12 of the Specific Relief Act, the general rule is that the specific performance of a part of the contract cannot be granted. A alla, it cannot be granted. It shall not be granted. Aita, next one, 25th question. Section 12 of the Specific Relief Act 1963 permits the grant of specific performance of a part of the contract. A, where the part left unperformed bears only a small portion of the whole in value and admits of compensation in money. B, where the part left unperformed is a substantial portion of the whole in value and admits of compensation in money. C, where the part left unperformed is a small portion of the whole in the subject matter and does not admit a compensation in money. And D, none of the above. ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನೋಡಿ, ಯಾವ ಪಾರ್ಟ್ ಅನ್ಪರ್ಫಾರ್ಮ್ಡ್ ಇದೆ ಅದು ಸ್ವಲ್ಪ ಮಟ್ಟಿಗೆ ಇಷ್ಟು ಮಾತ್ರ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗಲಿಲ್ಲ, ಇನ್ನೊಂದು ಯಾವುದು ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗಲಿಲ್ಲ ಅದು ಸ್ವಲ್ಪ ಕನ್ಸಿಡರೇಬಲ್ ಪೋರ್ಷನ್ ಇದೆ ಅಂತ ಹೇಳಿ, ಮತ್ತು ಈ ಪೋರ್ಷನ್ಗೆ ಕಾಂಪನ್ಸೇಷನ್ ಕೊಡ್ಬೋದು ಮಾಡ್ಲಿಕ್ಕೆ ಆಗದೆ ಇರುವಂಥದ್ದು, ಇದಕ್ಕೂ ಕೂಡ ಕಾಂಪನ್ಸೇಷನ್ ಕೊಡ್ಬೋದು, ಅಡ್ಮಿಟ್ಸ್ ಕಾಂಪನ್ಸೇಷನ್ ಅಂತ ಹೇಳ್ತಾರಲ್ಲ ಹಾಗೆ. ಇನ್ನೊಂದು ವೇರ್ ದ ಪಾರ್ಟ್ ಆಫ್ ದಿ ಲೆಫ್ಟ್ ಅನ್ಪರ್ಫಾರ್ಮ್ಡ್ ಇಸ್ ಸ್ಮಾಲ್, ಸ್ವಲ್ಪ ಇರಲಿ ಅಥವಾ ಜಾಸ್ತಿನೇ ಇರಲಿ ಯಾವುದೇ ಇರಲಿ, ಆದರೆ ಕಾಂಪನ್ಸೇಷನ್ ಕೊಡಲಿಕ್ಕೆ ಆಗೋದಿಲ್ಲ ಆ ಸ್ಮಾಲ್ ಪೋರ್ಷನ್ಗೂ ಸಹ ಇಟ್ ಡಸ್ ನಾಟ್ ಅಡ್ಮಿಟ್ ಕಾಂಪನ್ಸೇಷನ್ ಮನಿ ಅಂತ ಸಂದರ್ಭದಲ್ಲಿ ಯಾವ ವಿಷಯಗಳಿಗೆ ಪಾರ್ಟ್ ಅಲ್ಲ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಪಾರ್ಟ್ ಆಫ್ ದಿ ಕಾಂಟ್ರಾಕ್ಟನ್ನು ಹೇಳ್ಬೋದು ಅಂತ ಹೇಳಿ ನಾವು ಕಾಣುವಂಥದ್ದು. ಸೊ ಅದು ಇಲ್ಲಿ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಇಲ್ಲೆಲ್ಲ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಹೇಳಲಿಕ್ಕೆ ಆಗೋದಿಲ್ಲ, ಆದರೆ ಇಲ್ಲಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸನ್ನು ಮಾಡ್ಬೋದು. ಇಲ್ಲಿ ಇನ್ನೂ ಕೆಲವು ಸಂದರ್ಭದಲ್ಲಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸನ್ನು ಆರ್ಡರ್ ಮಾಡ್ತಾರೆ, ಯಾವಾಗ ಬಟ್ ರೆಡ್ಯೂಸ್ಡ್ ಕನ್ಸಿಡ್ರೇಷನ್ನು, ಮತ್ತು ಯಾರು ಕೇಳಿರ್ತಾರೆ ಅವರು ಇಫ್ ಹಿ ಕಂಪ್ಲೀಟ್ಲಿ ರೆಲಿಂಕ್ವಿಷಸ್ ಆಲ್ ಕ್ಲೇಮ್ಸ್, ಅವರು ತನ್ನ ಕ್ಲೇಮ್ ಇನ್ ಕಾಂಪನ್ಸೇಷನ್ಗೆ ಅಥವಾ ಬೇರೆ ಪರ್ಫಾರ್ಮೆನ್ಸ್ಗೆ ಕ್ಲೇಮ್ ಆ ಒಂದು ರಿಲೀಫನ್ನು
ಬಿಟ್ಕೊಟ್ರೆ, ರಿಲಿಂಕ್ವಿಶ್ ಮಾಡಿದರೆ, ತ್ಯಾಗ ಮಾಡಿದರೆ, ಅಂಥ ಸಂದರ್ಭದಲ್ಲಿ ಈ ಒಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಅ ಪಾರ್ಟ್ ಆಫ್ ಅ ಕಾಂಟ್ರಾಕ್ಟ್ ಕ್ಯಾನ್ ಬಿ ಗ್ರಾಂಟೆಡ್ ಇನ್ ದಿ ಸರ್ಕಮ್ಸ್ಟೆನ್ಸ್ ಆಫ್ ಬಿ ಆಲ್ಸೋ. ಆದರೆ ನಾರ್ಮಲಿ ದ್ಯಾಟ್ ಇಸ್ ನಾಟ್ ದ ರೂಲ್. ಎಯಲ್ಲಿ ಮಾತ್ರ ಗ್ಯಾರಂಟಿ ಹೇಳ್ಬೋದು, ಸ್ವಲ್ಪ ಮಟ್ಟಿಗೆ ಮಾತ್ರ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ 10 ಸೆಂಟ್ಸಲ್ಲಿ ಒಂದು 0.5 ಸೆಂಟ್ಸ್ ಏನೋ ಯಾಕೋ ಒಂದು ಕಾರಣಕ್ಕೆ, ಬೌಂಡ್ರಿ ಕಾರಣಕ್ಕೆ ಅಥವಾ ಗೌರ್ಮೆಂಟ್ ಪರ್ಮಿಷನ್ ಕೊಡಲಿಲ್ವಾ, ಕನ್ವರ್ಷನ್ ಆಗಲಿಲ್ವಾ, ಒಂದು ಅನೇಬಲ್ನೆಸ್ ಟು ಪರ್ಫಾರ್ಮ್ ಹೇಳುವಂಥ ಆ ಕಾರಣಕ್ಕೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಉಳಿದೆಲ್ಲದಕ್ಕೂ ಕೂಡ ಸೇಲ್ ಡೀಡಾ ಪರ್ಫಾರ್ಮೆನ್ಸ್ ಮಾಡಿಕೊಡ್ಬೋದು ಅಂತ ಹೇಳುವಂಥ ಸಂದರ್ಭದಲ್ಲಿ ಆವಾಗ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸನ್ನು ಆರ್ಡರ್ ಮಾಡಬಹುದು. ನೆಕ್ಸ್ಟ್ ಒನ್, 16th ಕ್ವಶನ್. Which of the following contract cannot be specifically enforced as per the provisions of section 14 of the Specific Relief Act? ಇಲ್ಲಿ ಹೇಳಿರುವಂತಹ ಯಾವ ಪ್ರಾವಿಷನ್ಸ್ ಅಲ್ಲಿ ಸೆಕ್ಷನ್ 14 ಅಲ್ಲಿ ನಾವು ಕಾಣ್ತೇವಲ್ಲ ಸ್ಪೆಸಿಫಿಕಲಿ ಎನ್ಫೋರ್ಸ್ ಮಾಡ್ಬೋದು ಅಂತ. A contract to marry B. B a contract with B that in consideration of ₹1000 to be paid to him by B, he will paint a picture for B. C an author contracts with B a publisher to complete a literary work, and D all of the above. ಏನಾಯ್ತು ಇಲ್ಲಿ? ಇಲ್ಲಿ ಕೊಟ್ಟಿರುವಂಥ ಯಾವ ಎಕ್ಸಾಂಪಲ್ಗಳಲ್ಲಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಕಾಣ್ತಾ ಇರುವಂಥದ್ದು. 26ನೇ ಕ್ವಶನ್ನು ನೋಡಿ, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೆಕ್ಷನ್ 14 ಪ್ರಕಾರ ಹಲವಾರು ಸಂದರ್ಭಗಳು ಸಾಧ್ಯ ಇಲ್ಲ. ಆದರೆ ಒಂದು ಕಾರಣ ಏನಂದರೆ ಯಾವುದು ಇಟ್ ಡಿಪೆಂಡ್ಸ್ ಆನ್ ದಿ ಪರ್ಸನಲ್ ಕ್ವಾಲಿಫಿಕೇಷನ್ಸ್, ಸ್ಕಿಲ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅವರ ವಿಲ್ ಮೇಲೆ ಅಂಥ ಇದನ್ನು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೇಳಲಿಕ್ಕೆ ಆಗೋದಿಲ್ಲ. ಸೊ ಇದು ನೋಡಿ, ಕಾಂಟ್ರಾಕ್ಟ್ ಟು ಮ್ಯಾರಿ ಇದು ಕಂಪ್ಲೀಟ್ಲಿ ಪರ್ಸನಲ್. ಹಾಗೆ contract with B that in consideration of ₹1000 to be paid to him, he will paint a picture for B. ಪೇಂಟಿಂಗ್ ಎಲ್ಲ ಕೂಡ ಅದು ಡಿಪೆಂಡಿಂಗ್ ಆನ್ ಅ ಪರ್ಸನಲ್ ಸ್ಕಿಲ್. ಹಾಗೆ ಟು ಕಂಪ್ಲೀಟ್ ಅ ಲಿಟ್ರರಿ ವರ್ಕ್, A an author contracts with B a publisher to complete a literary work. ಇದರಲ್ಲೂ ಕೂಡ ನಾವು ಅದೇ ಕಾಣ್ತೇವೆ. ಅದಕ್ಕೋಸ್ಕರ ಈ ಯಾವ ಸಂದರ್ಭಗಳಲ್ಲೂ ಸಹ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅನ್ನು ಕೋರ್ಟ್ ಆರ್ಡರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೆಕ್ಷನ್ 14 ಪ್ರಕಾರ. ನೆಕ್ಸ್ಟ್ 27. No substituted performance of the contract under section 20 of Specific Relief Act 1963 shall be undertaken unless A the party who suffers such breach has given a notice in writing, B not less than 30 days notice, C the party in breach of contract has refused or failed to perform after the notice, and D all of the above. ಏನಾಯ್ತು ಇಲ್ಲಿ? ಸಬ್ಸ್ಟಿಟ್ಯೂಟೆಡ್ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟ್ ಅಂತ ಏನಿದೆ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಲ್ಲಿ, ಎಂಥ ಸಂದರ್ಭದಲ್ಲಿ ಸಬ್ಸ್ಟಿಟ್ಯೂಟ್ ಪರ್ಫಾರ್ಮೆನ್ಸ್ ಕೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ವೆರಿ ಇಂಪಾರ್ಟೆಂಟ್ ಸೆಕ್ಷನ್ 20, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ದ ಪಾರ್ಟಿ ಹೂ ಸಫರ್ಸ್ ಸಚ್ ಬ್ರೀಚ್ ಹ್ಯಾಸ್ ಗಿವನ್ ಅ ನೋಟಿಸ್ ಇನ್ ರೈಟಿಂಗ್, ಬಿ ನಾಟ್ ಲೆಸ್ ದನ್ 30 days ನೋಟಿಸ್, ಸಿ ದ ಪಾರ್ಟಿ ಇನ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಹ್ಯಾಸ್ ರೆಫ್ಯೂಸ್ಡ್ ಆರ್ ಫೇಲ್ಡ್ ಟು ಪರ್ಫಾರ್ಮ್ ಆಫ್ಟರ್ ದಿ ನೋಟಿಸ್, ಆ್ಯಂಡ್ ಡಿ ಆಲ್ ಆಫ್ ದಿ ಅಬವ್. ಏನಾಯ್ತು ಇಲ್ಲಿ ನೋಡಿ, ಎ ಮತ್ತು ಬಿ ಒಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ. ಬಿಗೆ ಮಾಡಲಿಕ್ಕೆ ಆಗಲಿಲ್ಲ, ಒಂದು ಕನ್ಸ್ಟ್ರಕ್ಷನ್ ಅಗ್ರಿಮೆಂಟನ್ನು ತಿಳ್ಕೊಳ್ಳಿ. ಬಿಗೆ ಪರ್ಫಾರ್ಮ್ ಮಾಡಲಿಕ್ಕೆ ಆಗಲಿಲ್ಲ, ಎಗೆ ಅರ್ಜೆನ್ಸಿ ಇರುತ್ತೆ. ಅವನು ಸಿ ಮುಖಾಂತರ ನೀನು ನನಗೆ ಬಿಲ್ಡಿಂಗ್ ಮಾಡಿಕೊಡು ಅಂತ ಕೇಳ್ತಾನೆ. ಸೊ ಇದು ಸಬ್ಸ್ಟಿಟ್ಯೂಟೆಡ್ ಪರ್ಫಾರ್ಮೆನ್ಸ್ ಬೇರೆಯವರ ಮುಖಾಂತರ. ಆದರೆ ಒಂದೇ ಸಲ ಸಿ ಹತ್ರ ಪರ್ಫಾರ್ಮೆನ್ಸ್ ಮಾಡಿಕೊಡು ಅಂತ ಕೇಳಲಿಕ್ಕೆ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಯಾರು ಇವನು ಹೂ ಇಸ್ ಸಫರಿಂಗ್ ಬ್ರೀಚ್, ಕಾಂಟ್ರಾಕ್ಟ್ ಬ್ರೀಚ್ ಆಗಿದೆ, ಯಾರಿಗೆ ಕಾಂಟ್ರಾಕ್ಟ್ ಬ್ರೀಚ್ ಆಗಿರುತ್ತೆ ಅವನು ಯಾರು ಕಾಂಟ್ರಾಕ್ಟನ್ನು ಬ್ರೀಚ್ ಮಾಡ್ತಾರೆ ಅಂದರೆ ಬಿ, ಅವನ ಹತ್ರ ಅವನಿಗೆ ನೋಟಿಸ್ ಕಳಿಸ್ಬೇಕು, ನೀನು ನನಗೆ ಏನು ಪರ್ಫಾರ್ಮೆನ್ಸ್ ಅಗ್ರಿ ಆಗಿದೆ ಅದನ್ನು ಮಾಡಿಕೊಡದೆ ಇದ್ದರೆ ನಾನು ಸಬ್ಸ್ಟಿಟ್ಯೂಟ್ ಪರ್ಫಾರ್ಮೆನ್ಸ್ ಬೇರೆಯವರ ಮುಖಾಂತರ ತಗೊಳ್ತೇನೆ ಅಂತ. ಹಾಗೆ ತಗೊಳ್ಳದೇ ಇದ್ದರೆ ಅದು ನೋಟಿಸ್ ಮುಖಾಂತರ ಕೊಡಬೇಕು. ಸೊ ನೀನು ಅಷ್ಟೊಳಗೆ ಪರ್ಫಾರ್ಮೆನ್ಸ್ ಮಾಡದಿದ್ದರೆ ನಾನು ತಗೊಳ್ತೇನೆ ಅಂತ. ಸೊ ಅದು ಆ ನೋಟಿಸ್ 30 ದಿನ ಇರಬೇಕು. ಅಷ್ಟು ಕೊಟ್ಟರು ಇವನು ಹಿ ಹ್ಯಾಸ್ ರೆಫ್ಯೂಸ್ಡ್ ಅಥವಾ ಫೇಲ್ ಟು ಪರ್ಫಾರ್ಮ್, ಏನು ಪರ್ಫಾರ್ಮೆನ್ಸ್ ಮಾಡಲಿಲ್ಲ, ಆವಾಗ ಮಾತ್ರ ಸಬ್ಸ್ಟಿಟ್ಯೂಟ್ ಪರ್ಫಾರ್ಮೆನ್ಸನ್ನು ತೊಗೊಳ್ಬೋದು. ತೊಗೊಂಡು ಅದರಲ್ಲಿ ಏನು ಎಕ್ಸ್ಪೆನ್ಸಸ್ ಎಲ್ಲ ಆಗಿತ್ತು ಅದನ್ನು ಇವನ ಹತ್ರ ರಿಕವರ್ ಮಾಡ್ಬೋದು ಅಂತ ಹೇಳುವಂಥ ಕಾನೂನು ಇರುವಂಥದ್ದು. ಇದು ಹೊಸ ಆಲ್ಟರ್ನೇಟಿವ್ ರೆಮಿಡಿ ವಿಚ್ ಹ್ಯಾಸ್ ಬಿನ್ ಪ್ರಿಸ್ಕ್ರೈಬ್ಡ್ ಬೈ ದಿ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಆಫ್ 2018.
2018 ಮುಖಾಂತರ ಆಗಿರುವಂಥದ್ದು. ಓಕೆ, ಅದಕ್ಕೆ ಆನ್ಸರ್ ಯಾವುದು ಇದಕ್ಕೆ? ಆಲ್ ಆಫ್ ದಿ ಅಬೌವ್, ಇದೆಲ್ಲವೂ ಕೂಡ ಕರೆಕ್ಟ್. ನೆಕ್ಸ್ಟ್ 28th ಕ್ವಶನ್. In a suit for specific performance of contract, the plaintiff must aver and prove that. ಇದು ಹಳೆ ಕ್ವಶನ್ ಆಗಿತ್ತು. ಇದು ಕ್ವಶನ್ ನಾನು ಹೇಳ್ತೇನೆ ಏನಂತ. A, he is always ready and willing to perform his part. B, he has actually tendered the money to the defendant. C, both A and B, and D, none of the above. ಸೊ ಇದು ಸ್ವಲ್ಪ 2018ಗಿಂತ ಮುಂಚಿನ ಕ್ವಶನ್ ಆಗಿದ್ದಕ್ಕೆ ಈ ಅವರ್ ಅಂತ ಹೇಳುವಂಥದ್ದು ಈಗ ಹೋಗಿದೆ. ಓನ್ಲಿ ಇಫ್ ಈ ಪ್ರೂವ್ಸ್ ಅಂತ ಇದ್ರೆ ಸಾಕು. ಮುಂಚಿನ ಅವರ್ ಅಂದರೆ ಪ್ಲೀಡಿಂಗ್ಸಲ್ಲಿ ಅದ್ರದ್ದು ಮೆನ್ಷನ್ ಇರ್ದಿದ್ರೂ ತೊಂದರೆ ಇಲ್ಲ. ಬಟ್ ಇಫ್ ಈ ಪ್ರೂವ್ಸ್ ದ್ಯಾಟ್ ಹಿ ವಾಸ್ ಆಲ್ವೇಸ್ ರೆಡಿ ಆ್ಯಂಡ್ ವಿಲ್ಲಿಂಗ್ ಟು ಪರ್ಫಾರ್ಮ್ ಹಿಸ್ ಪಾರ್ಟ್ ಆಫ್ ದಿ ಕಾಂಟ್ರಾಕ್ಟ್, ಸೆಕ್ಷನ್ 16C ಅಲ್ಲಿ ಬರುವಂಥದ್ದು, ಆವಾಗ ಅದನ್ನು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದಿ ಕಾಂಟ್ರಾಕ್ಟನ್ನು ಮಾಡಬಹುದು ಅಂತ ಕೇಳುವಂಥದ್ದು. ಸೊ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 29th ಕ್ವಶನ್. A sues B for the specific performance of a contract. In the plaint, A seeks the relief of specific performance. He does not seek any relief in the alternative. The court determines that it cannot order the specific performance of the contract. Can the court award compensation instead? A, yes, as Specific Relief Act directs that compensation must be awarded. B, the compensation can be awarded since Order 7, Rule 7 of the CPC provides that any other relief can be awarded and the same does not have to be specifically pleaded. C, compensation can be awarded only after the court allows the plaint to be amended for including a claim of compensation. And D, no damages can be awarded since the relief of specific performance and of compensation are inconsistent pleadings and therefore no amendment can be brought to this effect. Actually ಏನಾಗಿದೆ, A versus B ಆಗಿದೆ. ಆದರೆ ಪ್ಲೇಂಟಲ್ಲಿ ಏನು ಕೇಳಿದ್ದಾರೆ? ಓನ್ಲಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೇಳಿದ್ದಾನೆ, ಕಾಂಪನ್ಸೇಷನ್ ಕೇಳಿರಲಿಲ್ಲ. ಆದರೆ ಸೆಕ್ಷನ್ 21 ಏನು ಹೇಳುತ್ತೆ? ನೀವು ಇನ್ ಅಡಿಷನ್ ಟು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಯು ಕ್ಯಾನ್ ಆಲ್ಸೋ ಕ್ಲೇಮ್ ಕಾಂಪನ್ಸೇಷನ್ ಅಂತ ಸೆಕ್ಷನ್ 21 ಆಫ್ಟರ್ ಅಮೆಂಡೆಡ್ 2018 ಆ್ಯಕ್ಟ್ ಪ್ರಕಾರ ನಾವು ಕಾಣ್ತೇವೆ. ಸೊ ಹೀಗೆ ಇರುವಾಗ ದ ಕೋರ್ಟ್ ಡಿಟರ್ಮೈನ್ಸ್, ಕೋರ್ಟ್ ಏನು ಹೇಳುತ್ತೆ? ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ಗೆ ಅವನು ಎಲಿಜಿಬಲ್ ಅಲ್ಲ ಅಂತ ಹೇಳುತ್ತೆ. ಆದರೆ ಇದನ್ನು ಡಿಕ್ರಿ ಮಾಡದಿದ್ರು ಸಹ ಕಾಂಪನ್ಸೇಷನನ್ನು ಕೊಡ್ಬೋದು. ಆದರೆ ಕಾಂಪನ್ಸೇಷನ್ ಅವನು ಕೇಳಿರಬೇಕು, ಪ್ಲೇಂಟಲ್ಲಿ ಆ ಪ್ರೇಯರ್ ಇರಬೇಕು. ಪ್ರೇಯರ್ ಇಲ್ಲದೆ ಕಾಂಪನ್ಸೇಷನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಿದ್ರೆ ನಿಮಗೆ ಕಾಂಪನ್ಸೇಷನ್ ಸಿಗಬೇಕಂದ್ರೆ ಏನು ಮಾಡಬೇಕು? ಫಸ್ಟ್ ಅವನು ಆ ಪ್ಲೇಂಟನ್ನು ಅಮೆಂಡ್ ಆದ ನಂತರ ಕಾಂಪನ್ಸೇಷನ್, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೊಡದಿದ್ರು ಕಾಂಪನ್ಸೇಷನ್ಗೆ ಹಿ ವಿಲ್ ಬಿಕಮ್ ಎಲಿಜಿಬಲ್. ಸೊ ಅದಕ್ಕೋಸ್ಕರ ಇಲ್ಲಿ ಯಾವುದು ಆನ್ಸರ್ ಯಾವ್ದು ಕರೆಕ್ಟ್ ಆಗುತ್ತೆ? ಫಸ್ಟು ಇಲ್ಲಿ ಆ ಒಂದು ಕೇಳಿಲ್ಲದೆ ಇರೋದಕ್ಕೆ ಕಾಂಪನ್ಸೇಷನ್ನ ಕೇಳಿರಲಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಪ್ಲೇಂಟನ್ನು ಅಮೆಂಡ್ ಮಾಡಬೇಕು. ಅದಾದ ನಂತರ ಮಾತ್ರ ಕಾಂಪನ್ಸೇಷನ್ ಕ್ಯಾನ್ ಬಿ ಅವಾರ್ಡೆಡ್ ಓನ್ಲಿ ಆಫ್ಟರ್ ದಿ ಕೋರ್ಟ್ ಅಲೌಸ್ ದಿ ಪ್ಲೇಂಟ್ ಟು ಬಿ ಅಮೆಂಡೆಡ್ ಫಾರ್ ಇನ್ಕ್ಲೂಡಿಂಗ್ ಅ ಕ್ಲೇಮ್ ಫಾರ್ ಕಾಂಪನ್ಸೇಷನ್. ಆಯಿತಾ? ನೆಕ್ಸ್ಟ್ 30th. In which of the following case specific performance of a contract is not permitted? A, where a party to the contract has obtained substituted performance of a contract. B, a contract the performance of which involves the performance of a continuous duty which the court cannot supervise. C, a contract which is dependent on the personal qualifications of the parties. And D, all of the above. ಏನಾಯ್ತಿದು? ಯಾವುದಲ್ಲಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೇಳಲಿಕ್ಕೆ ಆಗೋದಿಲ್ಲ ಅಂತ. ಇದು ಸೆಕ್ಷನ್ 14ನ ಡೈರೆಕ್ಟ್ ಕ್ವಶನ್ಸು. ಇದೆಲ್ಲ ಅದರಲ್ಲಿ ಹೇಳಿರುವಂಥ ಗ್ರೌಂಡ್ಸು. ಎಲ್ಲಿ ಸಬ್ಸ್ಟಿಟ್ಯೂಟ್ ಪರ್ಫಾರ್ಮೆನ್ಸ್ ಆಗಿದೆ ಅಂತ ಕಾಂಟ್ರಾಕ್ಟಲ್ಲಿ ಮತ್ತೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೇಳಲಿಕ್ಕೆ ಆಗೋದಿಲ್ಲ, ಅಥವಾ ಅಂದರೆ ಇದು ಕರೆಕ್ಟ್ ಆನ್ಸರ್ ಅಂತ, ಇದು ಹೌದು ಅಂತ, ಈ ಆಪ್ಷನ್ ಹೌದು. ದ ಕಾಂಟ್ರಾಕ್ಟ್ ದ ಪರ್ಫಾರ್ಮೆನ್ಸ್ ಆಫ್ ವಿಚ್ ಇನ್ವಾಲ್ವ್ಸ್ ದ ಪರ್ಫಾರ್ಮೆನ್ಸ್ ಆಫ್ ಅ ಕಂಟಿನ್ಯೂಸ್ ಡ್ಯೂಟಿ ವಿಚ್ ದ ಕೋರ್ಟ್ ಕ್ಯಾನಾಟ್ ಸೂಪರ್ವೈಸ್. ಕೋರ್ಟ್ ಪ್ರತಿ ಹಂತದಲ್ಲೂ, ಈಗ ಒಂದು ಟೆಂಡರ್ ಅಥವಾ ಯಾವ್ದಾದ್ರು ಕನ್ಸ್ಟ್ರಕ್ಷನ್ ಇದು 25 ವರ್ಷಕ್ಕಿರುವಂಥ ಸಣ್ಣ ಸಣ್ಣ ಡೀಟೇಲ್ಸ್, ಕಂಟಿನ್ಯೂಸ್ ಡ್ಯೂಟಿ, ಅದನ್ನೆಲ್ಲ ಕೋರ್ಟ್ ಕ್ಯಾನಾಟ್ ಸೂಪರ್ವೈಸ್. ಹಾಗೆ ವಿಚ್ ಇಸ್ ಡಿಪೆಂಡೆಂಟ್ ಆನ್ ದಿ ಪರ್ಸನಲ್ ಕ್ವಾಲಿಫಿಕೇಶನ್ ಆಫ್ ದಿ ಪಾರ್ಟೀಸ್, ಇದನ್ನು ಕೂಡ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಏನಾಯಿತು? ಆಲ್ ಆಫ್ ದಿ ಅಬವ್ ಆರ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 31st ಕ್ವಶನ್.
When no date for performance of a contract is fixed, from which time the period of limitation to file a suit for specific performance of contract would start? A, the date of the contract, B, the date on which contract was returned, C, the date when the plaintiff has noticed that performance is refused, and D, none of the above. ಯಾವಾಗ ಪರ್ಫಾರ್ಮೆನ್ಸ್ನ ಡೇಟ್ ಫಿಕ್ಸ್ ಆಗಿಲ್ಲ, ಯಾವ ಟೈಮಿಂದ ಲಿಮಿಟೇಷನ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ನಾವು ಲಿಮಿಟೇಷನ್ ಆ್ಯಕ್ಟ್ ನೋಡಿದರೆ ಗೊತ್ತಾಗುತ್ತೆ. ಗುಡ್ ಮಾರ್ನಿಂಗ್ ಶಿವ, ವೆರಿ ಗುಡ್ ಮಾರ್ನಿಂಗ್. So A, the date of the contract, B, the date on which the contract was returned, C, the date when the plaintiff has noticed that performance is refused, and D, none of the above. So ಇದರಲ್ಲಿ ಯಾವ ಟೈಮಿಂದ ಪೀರಿಯಡ್ ಆಫ್ ಲಿಮಿಟೇಷನ್ ಸ್ಟಾರ್ಟ್ ಆಗುತ್ತೆ? C, the date when the plaintiff has noticed that performance is refused. ಯಾವ ದಿನದಿಂದ ಅವನಿಗೆ ನೋಟಿಸ್ ಇದೆ ಆ ದಿನದಿಂದ, ಅಂದರೆ ಪರ್ಫಾರ್ಮೆನ್ಸ್ ಯಾವಾಗ ರೆಫ್ಯೂಸ್ ಆಗಿದೆ ಆ ದಿನದಿಂದ ಕೌಂಟ್ ಆಗುತ್ತೆ ಅಂತ. ನೆಕ್ಸ್ಟ್ 32nd ಕ್ವಶನ್. Under section 26 of specifically fact, for rectification of instruments on the ground of fraud or mutual mistake, the time limit for discovery of fraud or mutual mistake is A, 3 months, B, 6 months, C, 1 year, and D, no time limit is fixed. Rectification of instruments ಗೆ ಇಂತಿಷ್ಟೇ ಟೈಮ್ ಅಂತ ಫಿಕ್ಸ್ ಆಗಿಲ್ಲ. ಓಕೆ, ಇಟ್ ಕ್ಯಾನ್ ಬಿ ಫೈಲ್ಡ್ ಎನಿ ಟೈಮ್, ಹೆನ್ಸ್ ನೋ ಟೈಮ್ ಲಿಮಿಟ್ ಈಸ್ ಫಿಕ್ಸ್ಡ್. ನೆಕ್ಸ್ಟ್ 33rd ಕ್ವಶನ್. When due to fraud played by the parties, a contract in writing does not express its real intention, then appropriate remedy would be a suit for. ಏನು ರೆಮಿಡಿ ಆಗುತ್ತೆ ಯಾವಾಗ ಫ್ರಾಡ್ ಆಗಿದೆ, ಆ ಕಾಂಟ್ರಾಕ್ಟ್ ಏನು ಕಾಂಟ್ರಾಕ್ಟ್ ಇದೆ ಇಟ್ ಇಸ್ ನಾಟ್ ಎಕ್ಸ್ಪ್ರೆಸಿಂಗ್ ದ ರಿಯಲ್ ಇಂಟೆನ್ಷನ್ ಅಂಥ ಸಂದರ್ಭದಲ್ಲಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೇಳ್ಬೋದಾ, ಅಥವಾ ಡಿಕ್ಲರೇಷನ್ ಕೇಳ್ಬೋದಾ, ಅಥವಾ ರೆಕ್ಟಿಫಿಕೇಶನ್ ಆಫ್ ಇನ್ಸ್ಟ್ರೂಮೆಂಟ್ ಕೇಳ್ಬೋದಾ, ಅಥವಾ ಪರ್ಪೆಚುವಲ್ ಇಂಜಂಕ್ಷನ್ ಕೇಳ್ಬೋದಾ ಅಂತ. ಸೊ ಇದಕ್ಕೆ ನಾವು ಸೆಕ್ಷನ್ 26 ಅಪ್ಲೈ ಮಾಡಿದರೆ ಯು ಕ್ಯಾನ್ ಆಸ್ಕ್ ಫಾರ್ ದಿ ರೆಕ್ಟಿಫಿಕೇಶನ್ ಆಫ್ ದಿ ಇನ್ಸ್ಟ್ರೂಮೆಂಟ್. ಆ ಇನ್ಸ್ಟ್ರೂಮೆಂಟನ್ನು ರೆಕ್ಟಿಫೈ ಮಾಡಿ ಬಿಕಾಸ್ ಇಟ್ಸ್ ನಾಟ್ ಎಕ್ಸ್ಪ್ರೆಸಿಂಗ್ ದ ರಿಯಲ್ ಇಂಟೆನ್ಷನ್ ಅಂತ ಕೇಳ್ಬೋದು. ನೆಕ್ಸ್ಟ್ 35 question. Rescission may not be adjudged by the court where the contract is voidable or terminable by the plaintiff. B, the contract is unlawful for causes not apparent on the face and the defendant is more to blame than the plaintiff. C, any person interested in a contract may sue to have it rescinded. D, where the plaintiff has expressly or impliedly ratified the act. ರಿಸೆಷನ್ನ ಯಾವಾಗ ಅಡ್ಜಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಸೊ ಅದರಲ್ಲಿ ಡಿ, ಸೊ ವೇರ್ ದಿ ಪ್ಲೇಂಟಿಫ್ ಹ್ಯಾಸ್ ಎಕ್ಸ್ಪ್ರೆಸ್ಲಿ ಆರ್ ಇಂಪ್ಲಾಯ್ಡ್ಲಿ, ಈ ಒಂದು ಇದಿಲ್ಲ, ಬೇರೆ ಸಂದರ್ಭದಲ್ಲೆಲ್ಲ ರಿಸೆಷನನ್ನು ಕೊಡ್ಬೋದು, ರಿಸೆಷನ್ ಆಫ್ ದಿ ಕಾಂಟ್ರಾಕ್ಟನ್ನು ಕೊಡ್ಬೋದು ಅಂತ. ನೆಕ್ಸ್ಟ್ 36 ಕ್ವಶನ್. Section 30 lays down that the court on adjudging the rescission of the contract may require the party to whom such relief is granted, A, to restore so far as may be any benefit which he may have received from the other party, and B, to make any compensation to him which justice may require. C, both 1 and 2, and D, none of these. ಇದರಲ್ಲಿ ಯಾವುದಾಗತ್ತೆ? ಸೆಕ್ಷನ್ 30 ಪ್ರಕಾರ ಒಂದು ರಿಸಿಷನ್ ಆಫ್ ದಿ ಕಾಂಟ್ರಾಕ್ಟನ್ನು ಅಡ್ಜರ್ಡ್ ಮಾಡುವಾಗ ಯಾರಿಗೆ ಆ ಒಂದು ರಿಲೀಫ್ ಕೊಡ್ಬೋದು ಅಂತ. ಸೊ ಒಂದು ಆ ಬೆನಿಫಿಟನ್ನು ರಿಸ್ಟೋರ್ ಮಾಡಲಿಕ್ಕೆ ಮತ್ತು ಟು ಮೇಕ್ ಕಾಂಪನ್ಸೇಷನ್, ಹೆನ್ಸ್ ಬೋತ್ 1 and 2 ಆರ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 37th ಕ್ವಶನ್. ಅ ಮೈನರ್ ಹೂ ಪೋಸಸ್ ಹಿಮ್ಸೆಲ್ಫ್ ಆಸ್ ಮೇಜರ್ ಏನು ಮಾಡ್ತಾನೆ, ತಾನು ಮೇಜರ್ ಅಂತ ಪೋಸ್ ಮಾಡಿ ಹಿ ಎಕ್ಸಿಕ್ಯೂಟ್ಸ್ ಅ ಮಾರ್ಗೇಜ್ ಬಿಫೋರ್ ಬಿ ಫಾರ್ ₹10,000. ಬಿ ಫೈಲ್ಸ್ ಅ ಸೂಟ್ ಫಾರ್ ರಿಕವರಿ ಆಫ್ ಲೋನ್. A takes a defense that he was not competent to contract when he took loan. In such a situation, which of the following statement is correct? A, a contract was obtained by fraud, hence voidable at the option of A. B, contract cannot be rescinded. No one can be allowed to take benefit of his own fraud. C, contract is void, but minor may be ordered to pay ₹10,000 back. D, the contract is void, but minor cannot be ordered to pay ₹10,000 back. ಸೊ ಆ್ಯಕ್ಚುಲಿ ರಿಸ್ಟೋರ್ ಮಾಡಲಿಕ್ಕೆ ಕೇಳ್ಬೋದು, ಕಾಂಪನ್ಸೇಷನ್ ಮಾಡಲಿಕ್ಕೂ ಕೇಳ್ಬೋದು ಯಾವಾಗ ಆ ಕಾಂಟ್ರಾಕ್ಟ್ ಇದಾಗಿರುತ್ತೆ, ರಿಸೈನ್ ಮಾಡಿರ್ತಾರೆ ಅಂತ. ಸೊ ಅಂಥ ಸಂದರ್ಭದಲ್ಲಿ ಕಾಂಟ್ರಾಕ್ಟ್ ಇಸ್ ವಾಯ್ಡ್ ಬಟ್ ಮೈನರ್ ಮೇ ಬಿ ಆರ್ಡರ್ ಟು ಪೇ ₹10,000 ಬ್ಯಾಕ್, ಅವನಿಗೆ 10,000 ವಾಪಸ್ ಕೊಡು ಅಂತ ಕೇಳ್ಬೋದು. ನೆಕ್ಸ್ಟ್ 38 ಕ್ವಶನ್. As per section 34 of the Specific Relief Act 1963, no court shall make any such declaration in a case where
A. A plaintiff is entitled to any legal character. B. Plaintiff is entitled to any right as to any property. C. Plaintiff being able to seek further relief than a mere declaration of title omits to do so. And D. None of the above. ಇದು ಸಿ ಇಸ್ ದಿ ಕರೆಕ್ಟ್ ಆನ್ಸರ್. 34 ಪ್ರಕಾರ ಡಿಕ್ಲರೇಷನ್ ಕೇಳುವಾಗ ಕೇವಲ ಡಿಕ್ಲರೇಷನ್ ಅಂತ ಕೇಳಿಬಿಡ್ಲಿಕ್ಕೆ, ಅಂದರೆ ಇನ್ನೂ ಏನಾದರೂ ಒಂದು ರಿಲೀಫ್ ಕೇಳಬಹುದಿತ್ತು, ಆದರೆ ಅವನು ರಿಲೀಫ್ ಕೇಳಲಿಲ್ಲ. ಅಂಥ ಸಂದರ್ಭದಲ್ಲಿ ಕೋರ್ಟ್ ಮಿಯರ್ ಡಿಕ್ಲರೇಷನ್ನ ಕೊಡಬಾರ್ದು ಅಂತ ಹೇಳಿ ಸೆಕ್ಷನ್ 34 ಹೇಳಿದ್ದಾರೆ. ಸೊ ಪ್ಲೇಂಟಿಫ್ ಬೀಯಿಂಗ್ ಏಬಲ್ ಟು ಸೀಕ್ ಫರ್ದರ್ ರಿಲೀಫ್ ದ್ಯಾನ್ ಅ ಮಿಯರ್ ಡಿಕ್ಲರೇಷನ್ ಆಫ್ ಟೈಟಲ್ omits to do so. Next 39th question. What is the effect of a decree of declaration of title passed by court? A. Binds the parties to the suit only. B. It is a declaration against everybody. C. Depends on the direction of the court. And D. None of the above. Decree. ಈ ಡಿಕ್ಲರೇಷನ್ ಆಫ್ ದಿ ಟೈಟಲ್ ಏನಿದೆ ಅದರದ್ದು ಎಫೆಕ್ಟ್ ಏನು? ವಾಟ್ ಇಸ್ ದ ಎಫೆಕ್ಟ್ ಆಫ್ ಅ ಡಿಕ್ರಿ ಆಫ್ ಡಿಕ್ಲರೇಷನ್ ಆಫ್ ಟೈಟಲ್ ಪಾಸ್ಡ್ ಬೈ ದಿ ಕೋರ್ಟ್? A. Binds the parties to the suit only. C. It is a declaration against everybody. B. It is a declaration against everybody. C. Depends on the direction of the court. And D. None of the above. ಇದು ಪಾರ್ಟಿಗಳ ಮಧ್ಯೆ ಇರುವಂತಹ ಇದನ್ನು ಮಾತ್ರ ಬೈಂಡ್ ಮಾಡುತ್ತೆ ಅಂತ ಅರ್ಥ. ಎಫೆಕ್ಟ್ ಆಫ್ ಅ ಡಿಕ್ರಿ ಆಫ್ ಡಿಕ್ಲರೇಷನ್ ಆಫ್ ಟೈಟಲ್ ಪಾರ್ಟಿಗಳನ್ನು ಮಾತ್ರ ಬೈಂಡ್ ಮಾಡುತ್ತೆ, ಬೇರೆ ಯಾರನ್ನು ಬೈಂಡ್ ಮಾಡಿ, ಇವರಿಬ್ಬರನ್ನ ಬೈಂಡ್ ಮಾಡುತ್ತೆ ಅಂತ ಅರ್ಥ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ 40. ವಾಟ್ಸ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ಇಂಜಂಕ್ಷನ್ ಆರ್ಡರ್ ಆ್ಯಂಡ್ ಅನ್ ಅಟ್ಯಾಚ್ಮೆಂಟ್ ಆರ್ಡರ್? ಹೌದು, ಇಂಜಂಕ್ಷನ್ ಆರ್ಡರ್ ಮತ್ತು ಅಟ್ಯಾಚ್ಮೆಂಟ್ ಆರ್ಡರ್ ಏನು ವ್ಯತ್ಯಾಸ? A. There is no distinction, both are one and the same. B. Injunction order binds not only the parties to the suit but also third parties, and whereas attachment order binds only parties to the suit. C. Injunction order binds only the parties to the suit, and whereas attachment order not only binds the parties to the suit but also the third parties. And D. None of the above. ಸೊ ಏನಾಯ್ತು ಇದರದ್ದು? ಇಂಜೆಕ್ಷನ್ ಆರ್ಡರ್ ಆ್ಯಂಡ್ ಅಟ್ಯಾಚ್ಮೆಂಟ್ ಆರ್ಡರ್ ವ್ಯತ್ಯಾಸ ಏನು ಅಂತ. ಸೊ ನಾವು ಕಾಣುವ ಹಾಗೆ ಇಂಜೆಕ್ಷನ್ ಆರ್ಡರ್ ಬೈಂಡ್ಸ್ ಓನ್ಲಿ ದ ಪಾರ್ಟೀಸ್ ಟು ದಿ ಸೂಟ್, ಕೇವಲ ಪಾರ್ಟಿಗಳನ್ನು ಮಾತ್ರ ಬೈಂಡ್ ಮಾಡುತ್ತೆ. ವೆರಾಸ್ ಅಟ್ಯಾಚ್ಮೆಂಟ್ ಆರ್ಡರ್ ನಾಟ್ ಓನ್ಲಿ ಬೈಂಡ್ಸ್ ದ ಪಾರ್ಟೀಸ್ ಟು ದಿ ಸೂಟ್ ಬಟ್ ಆಲ್ಸೋ ದಿ ಥರ್ಡ್ ಪಾರ್ಟೀಸ್. ಅಟ್ಯಾಚ್ಮೆಂಟ್ ಆರ್ಡರು ಎಲ್ಲರ ವಿರುದ್ಧನೂ ಕೂಡ ಈ ಒಂದು ಅಂದರೆ ಬೈಂಡ್ ಆಗತ್ತೆ ಅಂತ ಅರ್ಥ. ಇದು ಇಂಜೆಕ್ಷನ್ ಆರ್ಡರ್ ಮತ್ತು ಅಟ್ಯಾಚ್ಮೆಂಟ್ ಆರ್ಡರ್ನ ವ್ಯತ್ಯಾಸ. ಓಕೆ, ಸೊ ಇಷ್ಟು ನಾವು ಒಂದು 40 ಕ್ವಶನ್ಸ್ಗಳನ್ನು ನಾವು ಆಲ್ಮೋಸ್ಟ್ ಕವರ್ ಮಾಡಿದ್ವಿ. ಹೆಚ್ಚಾಗಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಸ್ಗೆ ಇನ್ನೂ ಕೆಲವೊಂದು ಡೈರೆಕ್ಟ್ ಕ್ವಶನ್ಸ್ಗಳು ಬರ್ಬೋದು. ನೀವು ಸೆಕ್ಷನ್ಸ್ಗಳನ್ನು ನೋಡ್ಕೊಳ್ಳಿ, ಯಾವ ಸೆಕ್ಷನ್ ಏನು ಹೇಳುತ್ತೆ. ಸೊ ಇವತ್ತು ಯಾವ್ಯಾವ ಸೆಕ್ಷನ್ಗಳನ್ನು ನಾನು ಡಿಸ್ಕಷನ್ ಮಾಡಿದೆ, ಉದಾಹರಣೆಗೆ ಸೆಕ್ಷನ್ಸ್ 5, 6, 10, 14, 16, 20, 26, 34, 39 to 42 ಇದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಸೆಕ್ಷನ್ಸ್ಗಳ ಒಂದು ಇದರಲ್ಲಿ ಬರುವಂಥದ್ದು. ಸೊ ಅಂದರೆ ಆ್ಯಕ್ಚುಲಿ ಡೈರೆಕ್ಟ್ ರಿಲೀಫ್ಸ್ಗಳ ಬಗ್ಗೆ ಅದು ಏನಂತ ನೋಡಿಕೊಂಡ್ರೆ ನಿಮಗೆ ಹಲವಾರು ಇದನ್ನು ಕವರ್ ಮಾಡಿದಾಗೆ ಆಗತ್ತೆ. ಓಕೆ, ಸೊ ಇದು ಇಷ್ಟು ನಾವು ಇಲ್ಲಿ ತನಕ ನಿಮ್ಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಒಂದು ಇದನ್ನು ನಾನು ಮಾಡಿದೆ. ಸೊ ಓವರ್ ಆಲ್ ಏನಂದರೆ ಅನ್ಅಕಾಡೆಮಿಯಲ್ಲಿ ನಾನು ಜುಡಿಷರಿ ಕ್ಲಾಸ್ ತೊಗೊಳ್ತಾ ಇದ್ದೇನೆ. ಸೊ ಅದಕ್ಕೂ ಕೂಡ ನೀವು ಅಟೆಂಡ್ ಆಗ್ಬೋದು, ಯಾಕೆಂದರೆ ಅಲ್ಟಿಮೇಟ್ಲಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಆದ ಕೂಡಲೇ like if you want to write a judiciary exam, if you want to apply for judiciary exams, then it's a very good option. ನೀವು ಎಷ್ಟು ಒಳ್ಳೆ ರೀತಿಯಲ್ಲಿ ಪ್ರಿಪೇರ್ ಆಗ್ತೀರಿ ಅಷ್ಟು ನಿಮಗೆ ಸೂಟ್ ಆಗ್ತಾ ಹೋಗುತ್ತೆ ಎಕ್ಸಾಮಿನೇಷನ್ ಇದು. ಸೊ ಹಾಗೆ ಅದೇ ನಿಟ್ಟಿನಲ್ಲಿ ಹಲವಾರು ಬ್ಯಾಚಸ್ಗಳಿವೆ, ಹಲವಾರು ಕೋರ್ಸಸ್ಗಳಿವೆ. ಸೊ ಕರ್ನಾಟಕ ಜುಡಿಷರಿಗೆ ಸಂಬಂಧಪಟ್ಟ ಬ್ಯಾಚ್ಗಳು
ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಜನವರಿ 5ಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದ್ರ ಕಂಪ್ಲೀಟ್ ಡ್ಯೂರೇಷನ್ 6 ತಿಂಗಳ ಡ್ಯೂರೇಷನ್ ಇರುವಂಥದ್ದು. ಕನ್ನಡ ಮತ್ತು ಇಂಗ್ಲೀಷಲ್ಲಿ 2 ಇರುತ್ತೆ. ಸೊ ಇದು ಕರ್ನಾಟಕ ಸ್ಟೇಟ್ ಜುಡಿಷರಿ ಕಾಂಪ್ರಹೆನ್ಸಿವ್ ಬ್ಯಾಚ್ ಅಂತ ಇದ್ರಲ್ಲಿ ನಾವು ಕಾಣ್ತೇವೆ. ಇನ್ನು ಬೇರೆ ಇದಂದ್ರೆ ನೋಡಿದ್ರೆ ಸಫಲ್ತಾ 2.0 ಬಿಹಾರ್ ಜುಡಿಷರಿ ಬ್ಯಾಚ್ ಇದು ಒಂದಿದೆ. ಹಾಗೆ ಇನ್ನೂ ರೀಸೆಂಟಾಗಿ ಸಫಲ್ತಾ 3.0 ಕಾಂಪ್ರಹೆನ್ಸಿವ್ ಬ್ಯಾಚ್ ಅಂತ ಇದೆ, ಅದು ಜನವರಿ 19ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಬಹಳಷ್ಟು ಬ್ಯಾಚಸ್ಗಳು. ಪ್ರಾರಂಭ ಹೇಳುವಂಥ ಒಂದು ಬ್ಯಾಚ್ ಇದೆ, ಅದು 18 ತಿಂಗಳ ಜುಡಿಷರಿ ಫೌಂಡೇಶನ್ ಬ್ಯಾಚ್ ಫಾರ್ ಆಲ್ ಸ್ಟೇಟ್ ಜುಡಿಷರಿ ಎಕ್ಸಾಮ್ಸ್ ಡಿಸೆಂಬರ್ 27ರಿಂದ. ಹಾಗೆ ರ್ಯಾಪಿಡ್ ರಿವಿಷನ್ ಫಾರ್ UP ಆ್ಯಂಡ್ ಛತ್ತೀಸ್ಗಢ ಜುಡಿಷರಿ ಇದು ಕೂಡ ನಾವು ಕಾಣ್ತೇವೆ, ಡಿಸೆಂಬರ್ 20ರಿಂದ 3 ತಿಂಗಳ ಡ್ಯೂರೇಷನ್ ಇರುವಂಥ ಬ್ಯಾಚ್. ಸೊ ಟೋಟಲ್ ಆಗಿ ಈ ರಿವ್ಯಾಂಪ್ಡ್ ಟೆಸ್ಟ್ ಸೀರೀಸ್ಗಳು, ಅದು ನಿಮ್ಗೆ ಗೊತ್ತಿರ್ಬೋದು, ಹಲವಾರು ಟೆಸ್ಟ್ ಸೀರೀಸ್ಗಳು ಮಾಕ್ ಟೆಸ್ಟಿಂದ ಹಿಡಿದು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು, ಹಾಗೆ ಬೇರೆ ಇದು ಕೂಡ ನಾವು ಕಾಣ್ತೇವೆ, ಫುಲ್ ಲೆಂತ್ ಮಾಕ್ ಟೆಸ್ಟ್, ಪ್ರಿಲಿಮ್ಸ್ ಬಗ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅದೆಲ್ಲವೂ ಕೂಡ ಇರುವಾಗ ಅದರದ್ದು ಕ್ಯಾಲೆಂಡರ್ ನೋಡಿ, ಜನವರಿಲೇ ಹಲವಾರು ಟೆಸ್ಟ್ಸ್ಗಳು ನೀವಿಲ್ಲಿ ನಂಬರ್ಗಳನ್ನು ನೋಡ್ಬೋದು, ಹಲವಾರು ಟೆಸ್ಟ್ಸ್ಗಳು ಇಲ್ಲಿವೆ. ಪ್ಲಸ್ಗೆ ಕೂಡ ಸುಮಾರಿದೆ, ಐಕಾನಿಗೆ ಕೂಡ ಬಹಳಷ್ಟು ಟೆಸ್ಟ್ ಸೀರೀಸ್ಗಳಿವೆ. ಸೊ ಅದ್ರದ್ದು ಎಲ್ಲ ಫೀಚರ್ಸ್ಗಳನ್ನ ಅವೈಲ್ ಮಾಡ್ಕೊಳ್ಳಿ. ಹಾಗೆ ಪ್ರೈಸಿಂಗ್ ನೀವು ನೋಡ್ಲಿಕ್ಕೆ ಹೋದರೆ ಇಲ್ಲಿ ಇಷ್ಟು ಪ್ಲಸ್ ಮತ್ತು ಐಕಾನಿಕ್ ಹೇಳುವಂಥ ಇಷ್ಟು ಕೋರ್ಸಸ್ಗಳಿವೆ, ಸಬ್ಸ್ಕ್ರಿಪ್ಷನ್ ಬೇಸ್ಡ್. ಸೊ ನಾನು ಸಜೆಸ್ಟ್ ಮಾಡುವಂಥದ್ದು 6 ತಿಂಗಳು ಅಥವಾ 12 ತಿಂಗಳ ಅಷ್ಟು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಎಲ್ಲ ಕೋರ್ಸಸ್ಗಳು, ಎಲ್ಲ ಬರೀ ಕೇವಲ ನನ್ನ ಕೋರ್ಸ್ ಮಾತ್ರ ಅಲ್ಲ, ಯಾವ್ಯಾವ ಎಜುಕೇಟರ್ಸ್ ಇದ್ದಾರೆ, ಟಾಪ್ ಎಜುಕೇಟರ್ಸ್ ಕೋರ್ಸಸ್ಗಳು ಕೂಡ ಎಲ್ರಿಗೂ ಅವೈಲೇಬಲ್ ಇರುತ್ತೆ. ನೀವು ನೋಡ್ಬೋದು ಈ ಬ್ಯಾಚ್ಗಳನ್ನು ಜಾಯಿನ್ ಆದರೆ. ಹಾಗೆ ಅದ್ರ ಕರೆಂಟ್ ಪ್ರೈಸ್ ನೀವು ನೋಡೋದಾದರೆ ಇಲ್ಲಿ 38,267 ಇದೆ. ಆದರೆ ಯು ಕ್ಯಾನ್ ಯೂಸ್ ದಿ ರೆಫರಲ್ ಕೋಡ್, 10% ರೆಫರಲ್ ಕೋಡ್ ಸಿಗುತ್ತೆ ನಿಮಗೆ, ಅದ್ರ ಡಿಸ್ಕೌಂಟ್ ಸಿಗುತ್ತೆ. ರೆಫರಲ್ ಕೋಡ್ ಏನಪ್ಪ ಅಂದರೆ ನಂದು ಕೋಡ್ ಅಪರ್ಣಾ ಲಾ ಅಂತ, ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು, ಅಪರ್ಣಾ ಲಾ ಅಂತ ಹಾಕ್ಬೋದು. ಸೊ ಟೋಟಲ್ ಸೇವಿಂಗ್ rupees 3,827 ಇಲ್ಲಿ ನಾವು ಕಾಣ್ತೇವೆ. ಹಾಗೆ ಆರ್ಟಿಕ್ಯುಲೇಟ್ ಹೇಳುವಂಥ ಒಂದು ಮ್ಯಾಗ್ಝಿನ್ ನಾವಿಲ್ಲಿ ಕಾಣ್ಬೋದು, ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಮ್ಯಾಗ್ಝಿನ್. ಸೊ ಅದರದ್ದು ಕೂಡ ಆದಷ್ಟು ಬೇಗ ಅದ್ರ ಲಭ್ಯತೆ ಸಿಗುತ್ತೆ. ಮತ್ತು ಇನ್ನೂ ಒಂದು ಹೊಸ ಇದಂದರೆ ಅನ್ಅಕಾಡೆಮಿ ಸ್ಟಡಿ ಮೆಟೀರಿಯಲ್ ಲಭ್ಯ ಇದೆ. ಬಹಳಷ್ಟು ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಸೊ ಬೈ ದಿ ಜನವರಿ ಎಂಡ್ ಆಗೋ ಸಂದರ್ಭದಲ್ಲಿ ನಿಮಗೆ ಸ್ಟಡಿ ಮೆಟೀರಿಯಲ್ ಅವೈಲೇಬಲ್ ಆಗುತ್ತೆ. ಆ ಸ್ಟಡಿ ಮೆಟೀರಿಯಲ್ ಸಿಗೋ ಕಾರಣಕ್ಕೆ ಏನಾಗುತ್ತೆ, ನಿಮ್ಮದು ಪ್ರಿಪ್ರೇಷನ್ ಕಂಪ್ಲೀಟ್ ಆಗಿ ಈ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಇದರಲ್ಲಿ ಎಲ್ಲದೂ ಸಿಗುತ್ತೆ, ಈ ಮ್ಯಾಗ್ಝಿನ್ ಸಿಗುತ್ತೆ. ಹಾಗೆ ಇನ್ನೂ ಒಂದು ವಿಷಯ ಅಂದರೆ ಫೆಬ್ರವರಿ ಸ್ಟಾರ್ಟಿಂಗಿಂದ ಸುಮಾರು 20% ಪ್ರೈಸ್ ಹೈಕ್ ಆಗ್ತಾ ಇದೆ. ಸೊ ಪ್ರೈಸ್ ಹೈಕ್ ಆಗೋದಕ್ಕೆ ಸೊ ಇಟ್ಸ್ ಬೆಟರ್ ಇಫ್ ಯು ಪರ್ಚೇಸ್ ದಿ ಸಬ್ಸ್ಕ್ರಿಪ್ಷನ್ಸ್ ಈಗಲೇ ನೀವು ತೊಗೊಳ್ಳೋದಾದರೆ ಬಹಳ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಸೊ ಇದೆಲ್ಲವೂ ಕೂಡ ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ಲು, ಬೇರೆ ಬೇರೆ ನಮ್ಮ ಚಾನಲ್ಸ್ಗಳಿವೆ. ಹಾಗೆ ಲೆಟ್ಸ್ ಕ್ರ್ಯಾಕ್ ಜುಡಿಷರಿ ಎಕ್ಸಾಮ್ ಹೇಳುವಂಥ ಒಂದು ಚಾನಲ್ ಇದೆ. ಇದು ಟೆಲಿಗ್ರಾಮ್ ಚಾನಲ್ ಅಪರ್ಣಾ ಭಟ್ ಅಂತ, ಇದು ಕೂಡ ನೀವು ಜಾಯ್ನ್ ಆಗ್ಬೋದು. ಹಾಗೆ ಇಲ್ಲಿ ಹಲವಾರು ಟೆಲಿಗ್ರಾಮ್ ಲಿಂಕ್ಸ್ಗಳಿವೆ, ಅದನ್ನು ಕೂಡ ನೀವು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಅದರದ್ದು ಮಾಹಿತಿ ಸಿಗುತ್ತೆ. ಸೊ ಹೀಗೆ ನಿರಂತರವಾಗಿ ಅನ್ಅಕಾಡೆಮಿ ಜುಡಿಷರಿ ಚಾನಲನ್ನು ಹಾಗೆ ನನ್ನ ಕ್ಲಾಸಸ್ಗಳನ್ನು ವೀಕ್ಷಣೆ ಮಾಡ್ತಾ ಇರಿ. ಸೊ ನನ್ನ ಕ್ಲಾಸ್ ಇನ್ನು ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮಲ್ಲಿ ಸುಮಾರು ಬೆಳಗ್ಗೆಯಿಂದ 6 ಗಂಟೆಯಿಂದ ಇರುತ್ತೆ, ಹಾಗೆ ಸಂಜೆ 5 ಗಂಟೆಯಿಂದ ಇರುತ್ತೆ. ಸೊ ಆ ಕ್ಲಾಸಸ್ಗಳನ್ನು ಕೂಡ ಅಟೆಂಡ್ ಮಾಡಿ ಆದಷ್ಟು ನಿಮ್ಮ ಒಂದು ಜುಡಿಷರಿ ಪ್ರಿಪ್ರೇಷನ್ಗೆ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗ್ಬೋದು ಅಂತ ನಮ್ಮದೆಲ್ಲ ಅನಿಸಿಕೆ. ಸೊ ಹೀಗೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್.